ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥಸಿದ್ಧಯೇ ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥಸಿದ್ಧಯೇ. ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಲ್ಲ ನಿಲ್ಲ ಗಿರಿಜಾತೆ ಅಣುಗ ಗಿರಿಜಾತೆ ಅಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣ ಸಮುದ್ರ ಭವಚಿತ್ರ ಮುದದಿಂದ ನಿನ್ನ ಬರದಿಂದ ರಕ್ಕಸರ ತೈತರ್ದಿ ಬರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರಿ ಮೊದಲು ನಿನ್ನ ಅರ್ಚಿಸಿ ಮೆಚ್ಚಿಸಿ ಹರವೀರಂಚಿಗಳೆಲ್ಲ ಜಯ ಜಯ ಜಯವೆನಲು ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ಮುದದಿಂದ ಹರನ ಸುಕುಮಾರ ಸಕಲಾಗಮಿಗೆ ಸಾಕಾರ ಕರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ತೈತ ಇಂದಿರಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯ ಮರರಿಂಗೆರಗಿ ನಾಂದಿಯೊಳು ಹರವ್ಯಾಸ ಮುನಿಪದ ದ್ವಂದ್ವಗಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆನು
ಪರಮೇಶ್ವರ. ನೆಲವ ಛಲವ. ಹಾ ನೆಲಕ್ಕಾಗಿ ಬದುಕಿದವ ಖಂಡಿತಕ್ಕೂ ಅಲ್ವೇ ಅಲ್ಲ. ಹಾ ಛಲಕ್ಕಾಗಿ ಬದುಕಿದವ ಈ ಸುಯೋಧನ. ಖಂಡಿತ ಸರಿ. ಅದಕ್ಕಾಗಿ ಅಲ್ವೇ ಹಾ ಛಲದಲ್ಲೇ ನಾನು ಗೆಲ್ಲಬೇಕು, ಹಾ ಗೆಲುವನ್ನು ಸಾಧಿಸಬೇಕೆಂಬ ಕಾರಣಕ್ಕಾಗಿ ಹಾ ಯಾರು ಎಷ್ಟೇ ಹೇಳಿ ಹ್ಮ್ ನಾವು ಹಿಡಿದ ಛಲವ ಬಿಡೇನು. ಹಾ ಕೃಷ್ಣ ಬಂದ ನಮ್ಮನೆ ದಿವಸ ಹಾ ಕೊಟ್ಟು ಕಳುಹಿದ್ದಾನೆ ತುರವೀಳ್ಯವನ್ನು. ಹಾ ಹಿಂದಿನ ರಾಜ್ಯಗಳು ಹ್ಮ್ ಕುರು ಪಾಂಡವರಲ್ಲಿ ನಡೆದಿರುವಂಥ ವೈಮನಸ್ಸುಗಳು ಎಲ್ಲದರ ಇತ್ಯರ್ಥ ಇವತ್ತಾಗಲೇಬೇಕು. ಹಾಗಾಗಿ ಹಾ ತುರವೀಳ್ಯವನ್ನು ಕೊಟ್ಟು ಕಳುಹಿದ್ದು ಹೌದು, ಹಾ ಪ್ರಪಂಚದ ಜನಸ್ತೋಮ ಸುಯೋಧನ ಆಕ್ಷೇಪಿಸಬಹುದು. ಹಾ ಹಾಗೆ ತಮ್ಮನ್ನು ವಿರೋಧಿಸಬೇಕಿರುವಂಥ ಮನಸ್ಥಿತಿ ಹ್ಮ್ ಪಾಂಡವರಿಗೆ ಮೊದಲಿಂದ ಇಷ್ಟೊಂದಕ್ಕೆ ನಿದರ್ಶನ ಬೇರೆ ಬೇಕಾ? ಹಾ ಸಿದ್ಧರಾಗಿ ಬರಲಿಲ್ಲ ಕುರುಧಾರನಿಗೆ. ಹ್ಮ್ ಹಾಗಾಗಿ ಈಗ ಆಲೋಚನೆ ಮಾಡುವುದು, ಸಂಖ್ಯಾಬಲದಲ್ಲಿ ನಾವೇ ಹೆಚ್ಚಿದ್ದದ್ದು ಹೌದು. ಹಾ ಅವರಿದ್ದದ್ದು 7 ಅಕ್ಷೋಹಿಣಿಯ ಜನ, ಹಾ ನಾವಿದ್ದದ್ದು 11 ಅಕ್ಷೋಹಿಣಿಯ ಬಾಲ. ಹೌದು. ಹೀಗಿರುವಾಗ ಹಾ ಕೆಲವು ಸುಯೋಧನರಂತೆ ಖಂಡಿತವಾಗಿ ಹೌದು. ಭರವಸೆ ಇದ್ದದ್ದು ಹೌದು. ಹಾ ಆ ನಂಗನಿಸುವುದು ಅಲ್ವೇ ಅಲ್ಲ. ಹಾ ಯಾರು ನಮ್ಮಯ ಸೇನೆಗದಿಪ್ಪರು? ಹಾ ಯಾಕೆ ಹಾ ಇಷ್ಟು ವಿಸ್ತಾರವಾಗಿರುವಂತಹ ಸೇನಾ ವಾಹಿನಿಯನ್ನ ಹಾ ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ ಆದ್ರೆ ಹಾ ನಾಯಕ ಮಣಿ ಎಷ್ಟೇ ಗಟ್ಟಿರಬೇಕಾಗ್ತದೆ. ಖಂಡಿತವಾಗಿ ಹೌದು. ಹಾಗಾಗಿ ಹಾ ನಾನು ಆಲೋಚನೆ ಮಾಡ್ತಾ ಇದ್ದದ್ದು, ಹಾ ದುಷ್ಟದ್ಯುಮ್ನ ನಾವು ವಿರೋಧಿ ಮೋಹರದ ಸೇನಾಧೀಶನಾಗಿ ಹಾ ಬಂದಿದ್ದಾನೆ ಅನ್ನುವಂಥ ವಿಷಯ ನಮ್ಮ ಗಮನಕ್ಕೆ ಬಂದದ್ದು ಹೌದು. ಹಾ ಕುರುಧಾರನಿಗೆ ಬಂದು ನಿಂತಿದ್ದಾರೆ, ಯುದ್ಧಕ್ಕೆ ಆಹ್ವಾನ ಕೊಡ್ತಾ ಇದ್ದಾರೆ. ಹಾ ಈಗ ಕೇಳ್ತಾ ಇದ್ದದ್ದು, ಹ್ಮ್ ಯಾರು ನಮ್ಮಯ ಸೇನೆಗೆ ದೀಪರು? ಹಾ ಹೇಳಿರಲ್ಲ ಹಳಿಯವರು, ಹಾ ದ್ರೋಣಾಚಾರ್ಯರು 11 ಅಕ್ಷೋಹಿಣಿ ಮಾರ್ಬಲವನ್ನು ಮುನ್ನಡೆಸಿಕೊಂಡು ಹೋಗಬೇಕಾದ್ರೆ ಹಾ ಅಂತ ಚಾಕಚಕ್ಯತೆ ಬಲ ಎರಡು ಇದ್ದದಿದ್ರೆ ಹಾ ಮುತ್ತಯ್ಯನಾಗಿರುವಂಥ ಭೀಷ್ಮಾಚಾರ್ಯರಿಗೆ ಅನ್ನೋದಾಗಿ ಹಾ ಸರಿಯಾದ ಸಲಹೆ ಹೌದು ಅದು. ಹಾ ಅದಕ್ಕಾಗಿ ನಿಮ್ಮನ್ನೆಲ್ಲ ಪ್ರಶ್ನೆ ಮಾಡಿದ್ದಾಗಿತ್ತು ನಾನು. ಹಾ ಸರಿಯಾದ ಸಲಹೆ ಬಂತು ಅಂತ ಆದಮೇಲೆ ಹಾ ಮತ್ತೆ ಇಲ್ಲಿ ನಿಲ್ಲುವುದು ಅಲ್ವೇ ಅಲ್ಲ. ಹಾ ನೀವು ಒಬ್ಬರೂ ಬರುವುದು ಬೇಡ, ಹಾ ಅಜ್ಜನ ಮಾತಾಡ್ಸೋಕೆ ನಾನು ಒಬ್ಬನೇ ಸಾಕು. ಅದೇ ಸರಿ. ಹಾಗಾಗಿ ಹಾ ಯಾವುದೇ ರೀತಿ ಆಡಂಬರಗಳಿಲ್ಲ, ಹಾ ಆಯುಧಗಳಿಲ್ಲ. ಹಾ ಅಜ್ಜನ ಮನೆಗೆ ಹೊರಟು ನಿಂತು ಮೊಮ್ಮಗ ಹಾಗೆ ಆ ದಿವಸ ರಾತ್ರಿಯಲ್ಲಿ ಕೌರವ ಐದೆ ಭೀಷ್ಮಗೆ ನಮಿಸಿ ನಿಲ್ದಿರೆ. ಋಷಿಯ ಕಾಲ ಕರದಲ್ಲಿ ಬಂಬಾಳ ದೇವಿಗಳನ್ನ ಧರಿಸಿಕೊಂಡು ಅಜ್ಜನ ಮಂದಿರತ್ತ ಬಂದದಾಯಿತು. ಬಂದದ್ದು ಮೊಮ್ಮಗಂತ ಅಜ್ಜನಿಗೆ ಗೊತ್ತಾಗಬೇಕೋ ಬೇಡವ? ಕೂಗಿ ಕರೆಯೋಣವಂತೆ, ಅಜಯ, ಓ ಅಜಯ, ಓ ಅಜಯ. ಯಾರು ಸುಯೋಧನನು? ನಾನೇ. ಮೇಧಿದೀಪ. ಪಾರೇನು ಮೇದಿದೀಪ ಪಾರೇನು ತಲಪಿ ಮೇದಿದೀಪ ಪಾರೇನು ತಲಪಿ ಮೋದದಿಂದಲೇ ಬೇಡದನು ಮಗು ಸುಯೋಧನ, ಅಜ್ಜಯ್ಯ. ನಿಶ್ಚಿಂತೆಯಿಂದ ನಿನ್ನ ಅಜ್ಜ ನಿದ್ರಿಸಿದರೆ ಆ, ಅಜ್ಜನ ನಿದ್ದೆಗೆಡಿಸುವ ಯೋಗ್ಯತೆ ಆ, ಪ್ರತ್ಯಕ್ಷ ಮೃತ್ಯುವಿಗೂ ಇಲ್ಲ ಮಗನೇ. ಆದ್ರೆ ಇಬ್ಬರಿಗೆ ಮಾತ್ರ ಇದೆ. ಯಾರಿಗೂ? ಒಂದು ಕಾಲಕ್ಕೆ, ಆ, ಇನ್ನೊಂದು ನನ್ನ ಮೊಮ್ಮಗನಾದ ನಿನಗೆ. ಹ, ಮೊಮ್ಮಗನೇ, ಓ, ಅನೇಕರ ದೃಷ್ಟಿಯಲ್ಲಿ ಆ, ಯೋಗ ಭಾಗ್ಯ ಆ, ಈ ಎರಡು ಶಬ್ದಗಳಿಗೆ ಅರ್ಥ ವ್ಯತ್ಯಾಸ ಇಲ್ಲ. ಎಷ್ಟಿದೆ ಎನ್ನುವುದು ನಿನ್ನನ್ನು ನೋಡಿದ್ರೆ ಗೊತ್ತಾಗ್ತದೆ. ಆ, ಯಾಕೆ? ಯಾಕೆ? ಯೋಗ ಇದ್ದವರಿಗೆಲ್ಲ ಅನುಭವಿಸುವ ಭಾಗ್ಯ ಇರುವುದಿಲ್ಲ. ಆ, ಅನುಭವಿಸುವ ಭಾಗ್ಯ ಇದ್ದವರಲ್ಲ ಯೋಗ ಇದ್ದವರು ಎಂಬ ಅರ್ಥ ಅಲ್ಲ.
ನೀನೇ ಕಾಣ್ತಾ ಇದ್ದೀಯಲ್ಲ, ಆ, ಯವರಾಜ್ಯಾಭಿಷೇಕ ಆದದ್ದು ಧರ್ಮರಾಯನಿಗೆ, ಸಿಂಹಾಸನ ಏರಿದವ ನೀನು. ಹ, ಅದಕ್ಕಾಗಿ ಆ. ಅನುಭವಿಸುವ ಭಾಗ್ಯ ಇದ್ದವರಿಗೆ ಯೋಗ ಇದೆ ಎಂಬ ಅರ್ಥ ಅಲ್ಲ. ಆ. ಮೊಮ್ಮಗನೇ, ಓ, ಒಂದು ಮಾತು ಕೇಳ. ಏನಜ್ಜ? ಇಡೀ ನಾಗನಗರದ ನಗರಾಧ್ಯಕ್ಷನಾಗಿರಬಹುದು ನೀನು. ಆ, ನನ್ನ ಮೊಮ್ಮಗ ಸುಳ್ಳೇನು? ಖಂಡಿತ. ನೀನು ನಿಶಿಯಲಿ ಬಂದ ನೀನು ನಿಶಿಯಲಿ ಬಂದ ಕಾರಣವೇನು? ನೀನು ನಿಶಿಯಲಿ ಬಂದ ಕಾರಣ ಏನು? ಮಗು, ಅಜ್ಜಯ್ಯ. ನಿನ್ನ ವೈಭವವನ್ನು ನಾನು ಕಂಡವ. ಆ, ನೀವು ಹೋಗುವಾಗ ಪಾದಕ್ಕೆ ನೋವಾಗಬಾರದೆಂದು ಹ್ಮ್, ಮಲ್ಲಿಗೆಯ ಹೂವನ್ನ ಚೆಲ್ಲುತ್ತಾರೆ. ಆ, ಬೆಳದಿಂಗಳು ನಿನಗೆ ಬೇಗೆಯಾಗಬಾರದೆಂದು ಹ್ಮ್, ನಿನಗೆ ಬೆಳುಗೊಡೆಯನ್ನು ಹಿಡಿಯುತ್ತಾರೆ. ಆ, ಮಗು, ಓ, ಓಲೈಸುವವರೆಷ್ಟು, ಆ, ಬೆಂಬಲಿಸುವವರೆಷ್ಟು, ಆ, ಬಹುಪರಾಕು ಎನ್ನುವವರೆಷ್ಟು. ಆ. ಆದ್ರೆ ಇವತ್ತು ನೀನು ನೋಡಿದ್ರೆ ಸಂಟಾಗ್ತದೆ ಮಗನೇ. ಯಾಕೋ ಅಜ್ಜಯ್ಯ? ಮಧ್ಯರಾತ್ರಿಯ ಕಾಲ ಆ, ಏಕಾಂಗಿಯಾಗಿ ಆ, ಅಜ್ಜ ಅಜ್ಜ ಎನ್ನುತ್ತಾ ಬೊಂಬಾಳ ದೀವಿಗೆಯನ್ನು ಹಿಡಿದು ಹ್ಮ್, ನನ್ನ ಬಿಡದಿಯ ಸಮೀಪ ಬಂದಿಯಲ್ಲ. ಹೌದು. ನಾನು ತರ್ಕಿಸುವುದು ಮಗನೇ ಆ, ಏನು ಗೊತ್ತಾ? ಏನು? ಅನೇಕ ದೊಡ್ಡವರ ಕಷ್ಟ ಏನು ಗೊತ್ತಾ? ಆ, ತಪ್ಪು ಅನ್ನೋದು ಅವ್ರಿಗೆ ಗೊತ್ತಿರ್ತದೆ, ಹಾ, ಸಾರ್ವಜನಿಕವಾಗಿ ಹೇಳಬಾರ್ದು. ಓಹೋ, ಈಗ ನಿನಗಾದದ್ದು ಹಾಗೆಯೋ ಎನ್ನುವ ಅನುಮಾನ. ಏನು? ಸಂಧಾನಕ್ಕೆ ಬಂದಾಗ ದುರವೀಳ್ಯ ಕೊಟ್ಟ ಮೇಲೆ ಹೋಗುವಾಗ ಕೃಷ್ಣ ಏನ್ ಹೇಳಿದ ಮಗನೇ? ಹ್ಮ್, ಮರಣವಂ ಬಯಸಿರ್ಪ ನೀ ಕಳ ಆ, ಮಗುಳೆನ್ನ ದೂರದಿರಿ. ಹ್ಮ್, ಕೃಷ್ಣನ ಮಾತನ್ನ ಕಿವಿಯಲ್ಲಿ ತುಂಬಿಕೊಂಡಂತಹ ನೀನು ಆ, ಬಹುಶಃ ಯೋಚಿಸಿದೆ, ಹಾ, ಗುಣಿಸಿದೆ, ಭಾಗಿಸಿದೆ, ಕೂಡಿಸಿದೆ, ಕಳೆದೆ. ಹಾ. ಕೊನೆಗೆ ನಿನಗೆ ಸಿಕ್ಕ ಉತ್ತರ ಹ್ಮ್, ಯುದ್ಧ ಮಾಡಿದ್ರೆ ತನಗೆ ಸಾವು ಎಂದು ಆ, ಸಾರ್ವಜನಿಕವಾಗಿ ಹೇಳುವಾಗಿಲ್ಲ. ಹಾ, ಅದಕ್ಕಾಗಿ ಹಾ. ಮಧ್ಯರಾತ್ರಿಯ ಕಾಲದಲ್ಲಿ ಬಂದು ಆ, ಅಜ್ಜ ಯುದ್ಧ ಬೇಡ ಅನ್ನೋದಕ್ಕೆ ಬಂದಿಯೇನು? ಅದಕ್ಕೆ ಅಂತ ಭಾವಿಸಿದ್ರೆ ಅಜ್ಜಯ್ಯ ಅಲ್ವೇ ಅಲ್ಲ. ಕುರು ಸಮರಕ್ಕೆ ರಿಪುಭಟ ಸೇನೆ ಅಜ್ಜಯ್ಯ ಸುಯೋಧನನ ಮತ ಬದಲಾಯಿತು ಅಂತ ಭಾವಿಸಿದ್ರು ಅಜ್ಜ. ಸಾಧ್ಯತೆ ಉಂಟ? ಅಂದಿನ ಇಂದಿನವರೆಗೂ ಆಡುತ್ತಾ ಇರುವ ಮಾತು ಒಂದೇ, ಛಲಕ್ಕಾಗಿ ಸುಯೋಧನ ಬದುಕಿದ್ದು, ಕೇವಲ ನೆಲಕ್ಕಾಗಿ ಅಲ್ವೇ ಅಲ್ಲ. ಹಾಗಾಗಿ ಅಲ್ವೇ ಹರಿಯೇ ಬಂದರೂ ಬೆದರದೆ ದುರವೀಳ್ಯವನ್ನು ಕೊಟ್ಟದ್ದು. ಅಜ್ಜ, ನಿಮ್ಗೇನು ಹೊಸದಾಗಿ ಹೇಳಬೇಕಾದಿಲ್ಲ, ನಿಮ್ಮ ಗಮನಕ್ಕಿರುವಂತ ವಿಷಯವೇ. ಕೃಷ್ಣ ಬಂದದ್ದು, ನಾನು ದುರವೀಳ್ಯವನ್ನು ಕೊಟ್ಟದ್ದು. ಎಲ್ಲವುದಕ್ಕೂ ನಾನು ಪ್ರತ್ಯಕ್ಷದರ್ಶಿ ಮಗನೇ. ಅಲ್ವೇ ಅಜ್ಜಯ್ಯ? ಆದರೆ ಇವತ್ತು ನಡೆದಿರುವಂಥ ವಿದ್ಯಮಾನಕ್ಕೆ ನೀವು ಪ್ರತ್ಯಕ್ಷದರ್ಶಿಗಳಲ್ಲ. ಯಾವುದದು? ಅಯ್ಯೋ, ನಿಮ್ಗೆ ಗೊತ್ತೇ ಆಗಲಿಲ್ಲ ಅಲ್ವಾ? ಇಲ್ಲ. ಅಜ್ಜಯ್ಯ, ಕುರುಧಾರಿನಿಗೆ ಪಾಂಡವರು ಸೇನಾ ಸಮೇತರಾಗಿ ಬಂದು ಬಿಟ್ಟಿದ್ದಾರೆ. ಪಾಂಡವರು ಕುರುಧಾರಿಣಿಗೆ ಬಂದಿದ್ದಾರೆ. ಬಂದಿದ್ದಾರಂತ? ಹಾ,
ಇದು ಬಿಸಿಲಿಗೆ ಹಣ್ಣಾದದ್ದಲ್ಲ ಮೊಮ್ಮಗನೇ. ಯಾಕೆ ಸುಮ್ಮನೆ ಪಾಂಡವರನ್ನು ದೂರ್ತೀಯ ನೀನು? ಮತ್ತೆ ನೀನೇ ಹೇಳಿದ್ದು ಧರಣಿಯಂ ಪಾರ್ಥಿವರ್ ಸೋತ ಮೇಲ್ ಅರಿಗಳಂ ಧುರದಿ ಜಯಿಸಿಕೊಂಬುದು ಧರ್ಮ ಎಂದು. ಕೃಷ್ಣನಲ್ಲಿ ಹೇಳಿಲ್ವ ನೀನು? ಎಲೆ ಮುರಾಂತಕ ಲಾಲಿಸೈ ಬೆಂಬಲಕ್ಕೆ ಭೂಪರ ನೆರಹಿ ಕುರುಮಂಡಲಕ್ಕೆ ಸಮರಕ್ಕೆ ಸನ್ನಹರಾಗಿ ಬರಲಿ. ಪಂಥವನ್ನ ಕೊಟ್ಟವು ನೀನಲ್ವ? ಮತ್ ಬಂದಿದ್ದಾರೆ ಅಂತ ಹೇಳ್ತೀಯ? ಅವರು ವೀರ ಕ್ಷಾತ್ರಿಯರೇ. ಅವ್ರ ಅಲ್ಲಿಗೆ ಬಂದ್ರೆ ನೀ ಇಲ್ಲಿಗೆ ಯಾಕೆ ಬಂದ? ಆಲೋಚನೆ ಮಾಡಬೇಕು. ಒನಿಬರಿಗೆ ಹರಿಮಿತ್ರ ಒನಿಬರಿಗೆ ಹರಿಮಿತ್ರ ಒನಿಬರಿಗೆ ಹರಿಮಿತ್ರ ನಮ್ಮಯ ಘನವೇ ನಿಮ್ಮದು ನಮ್ಮಯ ಘನವೇ ನಿಮ್ಮದು ನೀವೇ ಸೈನ್ಯಕ್ಕೆ ಜನಪರಾಗಿಯೇ ಕಾಯಬೇಕು ಸೈನ್ಯಕ್ಕೆ ಜನಪರಾಗಿಯೇ ಕಾಯಬೇಕೆ ಎರಗಿ ನುಡಿದ ಸೈನ್ಯಕ್ಕೆ ಜನಪರಾಗಿಯೇ ಕಾಯಬೇಕೆಂದೆರಗಿ ಅಜ್ಜಯ್ಯ, ಪುರುಧಾರಿಣಿಗೆ ಪಾಂಡವರು ಬರುವರೆ ಹೇಳಿದ್ದು ನಾನೇ ಹೌದು. ರಣವೀರ್ಯವನ್ನು ಕೊಟ್ಟದ್ದು ಹೌದು. ಹಾಗಂತ ಬಂದವರು ಪಶ್ಚಿಮ ದಿಕ್ಕಿನಲ್ಲಿ ಬಿಡಾರನ್ನು ಹೂಡಿಯೂ ಆಯ್ತಂತೆ ಕೇಳಿದ್ದೇವೆ ನಾವು. ವಿಷಯ ಗೊತ್ತಾದ್ಮೇಲೆ ನೀ ಏನ್ ಮಾಡ್ದೆ? ಅಯ್ಯೋ ಅಜ್ಜ, ವಿಷಯ ನಮ್ಮ ಗಮನಕ್ಕೆ ಬಂತ ಇಲ್ವಾ? ತಟ್ಟನೆ ಸಭೆ ಸೇರಿಸಿತ್ತು. ಸೇರಿಸಿದಷ್ಟೇ ಅಲ್ಲ, ವಿರೋಧಿ ಸೇನೆಯ ಸೇನಾಧೀಶನಾಗಿ ದುಷ್ಟದ್ಯುಮ್ನ ಇದ್ದಾನೆ ನೆಪಕ್ಕೆ. ಅವರಿದ್ದದ್ದು 7 ಅಕ್ಷೋಹಿಣಿಯ ಸೇನೆ, ನಾವಿದ್ದದ್ದು 11 ಅಕ್ಷೋಹಿಣಿಯ ಸೇನೆ. ಇಂಥ ಸೇನೆಯನ್ನು ನಮ್ಮನ್ನು ನಡೆಸಿಕೊಂಡು ಹೋಗಬೇಕು ಅಂತ ಆದ್ರೆ ಯಾರು ನಮ್ಮಯ್ಯ ಸೇನಾಧೀಶರು? ಪ್ರಶ್ನೆ ಮಾಡಿದೆ. ಮತ್ತೊಬ್ಬರು ಕೇಳುವ ಅಭ್ಯಾಸನು ಬೆಳೆಸ್ಕೊಂಡ್ಯಾ? ಅಯ್ಯೋ, ಮತ್ತೆ ಏನು ಕೇಳಿಲ್ಲ, ಅವೊಬ್ಬನೇ ತೀರ್ಮಾನ ತಗೊಂಡು ಆಗೋದು ಬೇಡಲ್ಲ. ಯಾರು ಏನಂದ್ರು? ಆವಾಗ ದ್ರೋಣಾಚಾರ್ಯ ಆಡಿರುವಂತ ಮಾತು, ಇಂಥ ಘನ ಸೇನೆಯನ್ನು ಮುನ್ನಡೆಸಿಕೊಂಡು ಹೋಗುವಂತ ಸಾಮರ್ಥ್ಯ ಇದ್ದರೆ ಮುತ್ತಯ್ಯ ಭೀಷ್ಮಾಚಾರ್ಯರಿಗೆ ಮಾತ್ರ ಅಂತ ಅವ್ರು ಹೇಳಿದ್ರು. ಹೌದು. ನಿನಗೇನು ಅನ್ನಿಸ್ತಾವ? ನನಗೂ ಹೋದ್ರೆ ನೀವೇ ಹೋಗ್ಲಿ ಅಂತ ಕಂಡಿತು ಅಜ್ಜ. ಇವತ್ತಲ್ಲ, 2 ವರ್ಷ ಮೊದಲೇ ನಿನ್ ತಲೆಯಲ್ಲಿ ಅದು ಬಂದಿದೆ ಅಂತ ನಂಗೆ ಗೊತ್ತು. ಈ ಮುದುಕೊಂದು ಈ ಮನೇಲಿ ರಗಳೆ ಆಗಿದ್ದಾನೆ ಅಂತ ಗೊತ್ತು. ಹೋದ್ರೆ ನಾನೇ ಹೋಗ್ಲಿ ಅಂತಿತ್ತ. ಯಾಕೆ ಗೊತ್ತುಂಟ ಅಜ್ಜಯ್ಯ, ಆ ಕಡೆಯಲ್ಲಿ ವಿರೋಧಿ ಮೋಹನದ ಸಂರಕ್ಷಣಕ್ಕಾಗಿ ಕೃಷ್ಣನಿದ್ದಾನೆ. ನೀವು ಹಾಗಲ್ಲ. ಅಂತ ಕೃಷ್ಣನ ಎದುರಿನಲ್ಲಿ ಸಮದಂಡಿಯಾಗಿ ಹೋರಾಡುವಂತ ಸಾಮರ್ಥ್ಯ ಇದ್ದವರು ತಾವು. ಹಾಗಾಗಿ ನೀವೇ ಹೋದ್ರಿ ಅಂತ ಆದ್ರೆ ಗೆಲುವು ನಮ್ಮದೇ. ಈ ಅಲೆ ಮರುಳೆ ಎಲೆ ಮರುಳೆ ಎಲೆ ಮರುಳೆ ಕರ್ಣಾದಿ ದುಷ್ಟರ ಬಳಸಿನಲಿ ಕೀಡಾದಿ ವಂಶಕ್ಕೆ ಕರ್ಣಾದಿ ದುಷ್ಟರ ಎಲೆ ಮರುಳೆ ಕರ್ಣಾದಿ ದುಷ್ಟರ ಬಳಸಿನಲಿ ಕೇಡಾದಿ ವಂಶಕ್ಕೆ ನಳಿನ ನೇತ್ರನ ಆಳುವಿ ಆನುವರ್ಯಾರು ಲೋಕದಲ್ಲಿ
ಕೇಳಿದ ಅಂದಿನಿಂದ ಹಾ ಈ ಅಜ್ಜನಿಗಾದ ಸಂತೋಷ ಎಷ್ಟು ಗೊತ್ತಾ? ಹಾ ಸಂತೋಷ ಪಟ್ಟ ನಾನೇ ನಿನ್ನನ್ನು ಮರುಳೆ ಎಂಬುದಾಗಿ ಸಂಬೋಧಿಸಬೇಕಾಗಿ ಬಂತಲ್ಲ. ಯಾಕೋ ಏನಂದ್ಯ ಮಗನೇ ನೀನು? ಹಾ ಪಾಂಡವರ ಕಡೆ ಕೃಷ್ಣ ಇದ್ದಾನೆ, ಹಾ ಅವನ ತಂತ್ರಕ್ಕೆ ಮಂತ್ರಕ್ಕೆ ಹ್ಮ್ ಮದ್ದರೆಯುವ ಶಕ್ತಿ ಇದ್ದರೆ ಅಜ್ಜ ನಿಮಗೂ ಮಾತ್ರ ಅಂತ ಹೇಳ್ತಾನೆ. ಖಂಡಿತ ಹೌದು. ಮೊಮ್ಮಗನೇ, ಹಾ ಕೃಷ್ಣ ಯಾರು, ನಾನು ಯಾರು? ಹ್ಮ್ ಅಲೌಕಿಕ ಶಕ್ತಿ ಸಂಪನ್ನ ಕೃಷ್ಣ ಹಾ ತನ್ನ ಇಚ್ಛೆಯಂತೆ ಪಾಂಡವರನ್ನಲ್ಲ ಪ್ರಪಂಚವನ್ನೇ ಕುಣಿಸುವ ಸಾಮರ್ಥ್ಯ ಇದ್ದವ ಹ್ಮ್ ಯಾರು? ಕೃಷ್ಣ. ಹ್ಮ್ 101 ಮೊಮ್ಮಕ್ಕಳ ಮಾತು ಕೇಳಿಸ್ಲಿಕ್ಕಾಗದಿದ್ದು ನಾನು ಕೃಷ್ಣನಿಗೆ ಸಮಾನನು. ಇನ್ನೂ ಒಂದು ಕೇಳ್ತೀನಿ, ಹಾ ನಿಜವಾಗಿ ಹಾ ನೀನು ಶುದ್ಧ ಬಂಗಾರ. ಹಾ ಏನ್ ಮಾಡೋಣ, ಕಿವಿ ಮಾತ್ರ ಹಿತ್ತಾಳೆ. ಯಾಕೋ? 4 ಮಾತು ಕೇಳಿ ಕೆಟ್ಟು ಹೋದೆ ಮಗನೇ, ಕೆಟ್ಟು ಹೋದೆ. ಅಜ್ಜಯ್ಯ. ಒಬ್ಬ ನಿನ್ನ ಭಾವ ಹಾ ಯಾರು ಹೇಳು? ಸೈಂಧವ. ಸೈಂಧವ ಶಬ್ದದ ಅರ್ಥ ಏನೋ ಮಗನೇ? ಹ್ಮ್ ಉಪ್ಪು ಎಂದು. ಹಾ ಆ ಉಪ್ಪು ಈ ಪದಾರ್ಥಕ್ಕೆ ಸೇರಿದ್ ಹೆಚ್ಚಾಯ್ತು, ಹಾ. ಪದಾರ್ಥ ಬಾಯಿಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಹಾ ಇನ್ನೊಬ್ಬ ತಮ್ಮ ದುಶ್ಯಾಸನ ಹ್ಮ್ ಎಳ್ಕೊಂಡು ಬಾ ಅಂದ್ರೆ ಕೊಡದೆ ಬರ್ತಾನೆ. ಹಾ ಇನ್ನೊಬ್ಬ ಮಿತ್ರ ಕರ್ಣ. ಹ್ಮ್ ಕರ್ಣ ಅಂದ್ರೇನು? ಕಿವಿ. ಯಾರಾದ್ರೂ ನಿನ್ನತ್ರ ಮಾತಾಡಿದ್ರು ಕೇಳಿಸಿಕೊಳ್ಳುವವ ಅವ. ಹ್ಮ್ ಅವನ ಸಂಸ್ಕಾರಕ್ಕೆ ತಕ್ಕಂತೆ ನಿನ್ನನ್ನು ಪ್ರೇರೇಪಿಸುವ. ಹ್ಮ್ ಮತ್ತೊಬ್ಬ ಹ್ಮ್ ಶಕುನಿ. ಹಾ ಶಕುನಿ ಅಲ್ಲ ಮಗನೇ ಅವ, ಹ್ಮ್ ಕುರುಕುಲಕ್ಕೆ ಹಿಡಿದ ಶನಿ ಅವ. ಹ್ಮ್ ಈ 4 ಮಾತನ್ನ ಕೇಳಿ ನೀನು ನನ್ನ ಕೃಷ್ಣನಿಗೆ ಸಮಾನ ಅಂತ ಹೋಲಿಸ್ತಾ ಇದ್ದೀಯಾ? ಅಜ್ಜಯ್ಯ, ಯಾಕೆ ಸುಮ್ಮನೆ ನನ್ನನ್ನು ಆಕ್ಷೇಪ ಮಾಡುವುದು ಅಜ್ಜ? ಹ್ಮ್ ನೀವೇ ಯಾವತ್ತೂ ಹೇಳ್ತಾ ಇರುವುದಲ್ವ ಅಜ್ಜ, ಹ್ಮ್ ಮಗನೇ 4 ಜನರ ಮಾತು ಕೇಳಿ ಮುನ್ನಡೆಯು ಅಂತ. ನಾ ಕಲ್ತದ್ದು ಕಡಿಮೆ ಆಯ್ತು ಹಾ. ಮಗು. 4 ಒಳ್ಳೆಯವರ ಮಾತು ಕೇಳಿ ಬದುಕಬೇಕು ಅಂತ ಹೇಳದ್ದು. ಹಾ. ನಿಂಗ್ ಬೇಡದ ಶಬ್ದ ಎಲ್ಲ ಬಿಟ್ಟು ಬಿಡ್ಬೇಡ, ಗೊತ್ತಾಯ್ತು? ಆಮೇಲೆ ಆಮೇಲೆ ಹಾ. ಅಜ್ಜಯ್ಯ, ಕೃಷ್ಣನಿದ್ದಾನೆ ಪಾಂಡವರ ಪಕ್ಷಪಾತಿಯಾಗಿ. ನನಗೆ ಗಟ್ಟಿ ಧೈರ್ಯ ಏನು ಗೊತ್ತುಂಟ? ಏನು? ಒಬ್ಬ ಕೃಷ್ಣ ಅಲ್ಲ, 100 ಕೃಷ್ಣರೊಟ್ಟಾಗಿ ಬರಲಿ, ನಮ್ಮ ಅಜ್ಜನನ್ನು ಗೆಲ್ಲಿಕ್ಕಾಗುವುದು. ಯಾಕೋ? ಯಾಕೆ? ನೀವು ಇಚ್ಛಾಮರಣಿ ಅಲ್ವಾ ಅಜ್ಜಯ್ಯ? ಮರಣದ ಇಚ್ಛೆಯೇ ನಿಮಗೆ ಬರಲಿಲ್ಲ ಅಂತ ಆದರೆ ಮತ್ತೆಲ್ಲಿ ಸೋಲು ನಮ್ಮ ಪಾಲಿಗೆ? ಹೇಳಿದ್ದೆಲ್ಲ ನಂಬಿಕೊಂಡು ರಾಜಕೀಯ ಮಾಡಬೇಡ, ಗೊತ್ತಾಯ್ತು? ನಾನು ಯಾಕೆ ಕೇಳಿ ಹೇಳ್ತೇನೆ, ನಾನು ಇಚ್ಛಾಮರಣಿ ಹೌದು. ಹಾ ಕೃಷ್ಣ ಯಾರು ಗೊತ್ತಾ? ಇಚ್ಛಾಮರಣಿಗೂ ಮರಣದ ಇಚ್ಛೆ ಉಂಟಾಗುವಂತೆ ಮಾಡುವ ಶಕ್ತಿ ಇದ್ದವ ಕೃಷ್ಣ. ಅವನನ್ನು ನಂಬಿಕೊಂಡು ತಿಳುಹಿ ಫಲವೇ ತಿಳುಹಿ ಫಲವೇ ನಂತ್ಯ ಕಾಲದಿ ತಲೆಯ ತೆತ್ತೆನು ನಿನ್ನ ಧನಗೆ ಇನ್ನೊಳು ಕದಿರು ಸೇವಾಧಿಪತ್ಯವ ಮಾಡಬೇಕು ಅವನಿಂದ. ಇನ್ನೊಮ್ಮೆ ನಿನಗೆ ಹೇಳಿದರೆ 101 ಬಾರಿ ಹೇಳಿದಾಗ ಆಗ್ತದೆ. ತಿಳುಹಿ ಫಲವೇ. ಆದ್ರೆ ಹಾ ಅಜ್ಜನನ್ನೇ ನಂಬಿ ಬಂದಿದ್ದೀಯಲ್ಲ, ಹೌದಜ್ಜ. ವಹಿಸ್ಕೊಳ್ತೇನೆ ಮಗನೇ. ಹಾ ಯಾಕೆ? ಹಾ ಈ ನೆಲದಲ್ಲಿ ಹುಟ್ಟಿ ಬೆಳೆದವ, ಹಾ ಇಲ್ಲಿಯ ನೀರು ಸೇವಿಸಿ ಗಾಳಿಯನ್ನ ಉಸಿರಾಡಿ ಹ್ಮ್ ಬೆಳೆದಂತ ಈ ದೇಹ ಹ್ಮ್ ಈ ನೆಲಕ್ಕಾಗಿ ಸಮರ್ಪಣೆ ಆದ್ರೆ ಹಾ ನನಗಾಗುವ ಸಂತೋಷ ಅಷ್ಟಿಚ್ಚಲ್ಲ. ಹಾ ಆದ್ದರಿಂದ ಮಗು ನಿಶ್ಚಿಂತನಾಗಿ ನಡೆದು ಬಿಡು. ಹಾಗೆ ಬರ್ತೇನೆ. ಅಜ್ಜಯ್ಯ, ನಾಳೆ ಮುಹೂರ್ತಕ್ಕೆ ಸರಿಯಾಗಿ ಬನ್ನಿ. ಎನ್ನುತ್ತಾ ಬೀಳ್ಕೊಟ್ಟ ಎನ್ನುತ್ತಾ ಬೀಳ್ಕೊಟ್ಟ
ತರಲು ಘನ ಮಹಿಮ ಸಭೆಗೆ ನಡೆತರಲು ಘನ ಮಹಿಮ ಸಭೆಗೆ ನಡೆತರಲು ನನ್ನ ಮಾತನ್ನ ಕೇಳಿದಂತ ಕೌರವ ನಿಶ್ಚಿಂತನಾಗಿ ನಡೆದು ಬಿಟ್ಟ. ಆದರೆ ಈ ಅಜ್ಜನ ಚಿಂತೆಯ ಕಡಲಲ್ಲಿ ಮುಳುಗಿಸಿ ಬಿಟ್ಟ. ಯಾವುದು ಗ್ರಾಹ್ಯ, ಯಾವುದು ತ್ಯಾಜ್ಯ, ಯಾರದ್ದು ಸರಿ, ಯಾರದ್ದು ತಪ್ಪು, ಅಖಂಡವಾದಂತಹ ಹಸ್ತಿನಾವತಿ ತುಂಡಾಗಬಾರದೆಂದು ಹಠ ಹಿಡಿದ ಸುಯೋಧನ ತಪ್ಪೇ ಧರ್ಮಾತ್ಮರಾಗಿ ಬದುಕಿ ಅರ್ಧ ರಾಜ್ಯ ಬೇಡ, ಬದುಕುವುದಕ್ಕೆ 5 ಗ್ರಾಮ ಕೊಡಿ ಅಂತ ಕೇಳಿದ. ಧರ್ಮರಾಯನ ತಪ್ಪಿ ಯಾರು? ಹಾಗಾದ್ರೆ ಇದನ್ನೆಲ್ಲ ಕಾಣುವ ದುರ್ಯೋಗ ನನ್ನ ಪಾಲಿಗೆ ಯಾಕೆ ಬಂತು? ಅರ್ಥ ಆಯ್ತು. ಈ ಹಣ್ಣು ಗಡ್ಡ ಕಪ್ಪು ಗಡ್ಡ ಆಗಿರುವ ಆ ಕಾಲ ಹಸ್ತಿನಾವತಿಗೆ ತಿಳಿಯದಂತೆ ವಿವಾಹವನ್ನು ಏರ್ಪಡಿಸಿದ ಪ್ರತಾಪಸೇನ ವಿಕ್ರಮವನ್ನೇ ಪಣವನ್ನಾಗಿಸಿದ. ಚಕ್ರವರ್ತಿ ಪೀಠಕ್ಕೆ ಒಬ್ಬ ಪ್ರತಿಸ್ಪರ್ಧಿಯನ್ನ ಸಿದ್ಧಪಡಿಸುತ್ತಾ ಇದ್ದಾನೆ ಎಂದು ಭಾವಿಸಿ ಅಲ್ಲಿಯವರೆಗೆ ಹೋಗಿ 3 ಹೆಣ್ಣು ಮಕ್ಕಳನ್ನ ಕರೆತಂದೆ. ಅಂಬಿಕೆ, ಅಂಬಾಲಿಕೆ ನನ್ನ ತಮ್ಮನ ಮದುವೆಯಾಗಲಿಕ್ಕೆ ಒಪ್ಪಿದರು. ಜ್ಯೇಷ್ಠಳಾದ ಅಂಬೆ ಸಾಲುವನಲ್ಲಿ ಅನುರಕ್ತೆ ಅಂತ ಹೇಳಿದ್ರು. ಅಲ್ಲಿಯವರೆಗೆ ಕಳುಹಿದರೂ ತಿರಸ್ಕೃತಳಾಗಿ ಬಂದು ನನ್ನ ಕಣ್ಣೆದುರಿನಲ್ಲಿಯೇ ಧಗಧಗದೆ ಉರಿಯುವ ಬೆಂಕಿಗೆ ಹಾರಿ ಹಿಡಿ ಬೂದಿಯಾಗಿ ಹೋದಳು. ಸಾಯುವ 1 ಕ್ಷಣದ ಮೊದಲು ಅಂಬೆಯಾಡಿದ ಮಾತು ಈಗಲೂ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಾ ಇದೆ. ಭೀಷ್ಮ, ನಿನ್ನ ಕಣ್ಣೆದುರಿನಲ್ಲಿಯೇ ನಿನ್ನ ವಂಶ ನಿರ್ವಂಶವಾಗಿ ಹೋಗಲಿ. ನೊಂದ ಹೆಣ್ಣಿನ ಬೆಂದ ಹೃದಯದ ಮಾತು ನಮ್ಮ ವಂಶಕ್ಕೆ ತಟ್ಟುವ ಕಾಲ ಸಮೀಪಿಸಿದೆ. ಯೋಚಿಸುತ್ತಾ ಇದ್ದಾಗ ಪೂರ್ವ ದಿಕ್ಕಿನಲ್ಲಿ ಪ್ರಭಾಕರ ಮೇಲೇರಿ ಬಂದ. ನಿತ್ಯಾನ್ನಿಕಗಳನ್ನೆಲ್ಲ ಮುಗಿಸಿ ಕೌರವನಿಗೆ ಮಾತು ಕೊಟ್ಟಂತೆ ಓಲಗ ಚಾವಡಿ ಬಂತು. ಅಂತೂ ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದು ತಲುಪಿದ್ರಲ್ಲ. ಎಷ್ಟು ವರ್ಷವೂ ಅದನ್ನು ಕಾದ್ಕೊಂಡಿದ್ದೇನೆ. ಹಾಗಲ್ಲ, ನಿನಗೆ ಅನುಮಾನ ಇತ್ತ? ಹಾ, ಅನುಮಾನ ಇತ್ತು ಅಜ್ಜ. ರಾತ್ರಿ ನಾವಿಬ್ಬರು ಮಾತನಾಡ್ತಾ ಕೆಲವು ಕಾಲಗಳು ಸಂಧಿ ಹೋಯಿತು. ಆಮೇಲೆ ಹಳೆಯ ಜೀವ, ಬೆಳಗಿನ ಜಾವ ಎಲ್ಲ ಅಜ್ಜನಿ ನಿದ್ರೆ ಬಂದು ಹೋಯ್ತು ಅಂತ ಲೆಕ್ಕ ಹಾಕಿದ್ನ. ಬೇಸರ ಮಾಡಬೇಡ. ನಿನ್ನಂತ ಮೊಮ್ಮಗನ ಪಡೆದ ಯಾವ ಅಜ್ಞಿಗೂ ನಿದ್ರೆ ಬರುವುದಿಲ್ಲ. ಅಜ್ಜಯ್ಯ, ಬಂದಂತ ನಿಮ್ಮನ್ನ ಸಕಲ ರಾಯರ ಎದುರಿನಲ್ಲಿ ಕೇಸರಿಯ ಪೀಠದಲ್ಲಿ ಉಳಿಸ್ತಾ ಇದ್ದೀರ. ಅಷ್ಟೇ ಅಲ್ಲ ಅಜ್ಜಯ್ಯ, ನಿಮ್ಮ ಮುಖಕ್ಕೊಂದು ಮಂಗಳಾರತಿ ಮಂಗಳಾರತಿ. ಎಷ್ಟು ದಿವಸದ ಬಯಕೆ ಆಗಿತ್ತ ಇದು? ಯಾಕೆ ಅಜ್ಜನ ಮುಖಕ್ಕೊಂದು ಮಂಗಳಾರತಿ ಎತ್ತಬೇಕು ಎಂದು. ಮಗನೇ, ಒಂದೊಂದು ದಿವಸ ತಂದೆಯವರಿಗೆ ಸತ್ಯವತಿ ದೇವಿಯವರನ್ನ ಕರೆತರುವಾಗ ನಾನೊಂದು ಪ್ರತಿಜ್ಞೆ ಮಾಡಿದ್ದೆ. ಲೋಕದ ಎಲ್ಲ ನಾರಿಯರು ತಾಯಿ ಗಂಗೆಗೆ ಸಮ ಎಂದು.
ಈಗ ಮಂಗಳಾಂಗಿಯರಿಂದ ನನ್ನ ಮುಖಕ್ಕೆ ಮಂಗಳಾರತಿಯ ನನ್ನ ಸಣ್ಣ ಆಸೆ ಅಚ್ಚಯ್ಯ. ನಿನ್ ಏನೇನು ಆಸೆ ಇದೆಯೋ ತೀರ್ಸ್ಕೊಂಡು ಬಿಡು. ಯಾಕಂದ್ರೆ ಇನ್ನು ಬಹಳ ಕಾಲ ನಿನ್ನ ಅಜ್ಜ ಕೈಗೆ ಸಿಗುವುದಿಲ್ಲ ಮಗನೇ, ತೀರ್ಸ್ಕೊಂಡು. ಒಟ್ಟವರು ಮಾತಾಡ್ಬೇಡಿ ಅಚ್ಚಯ್ಯ ನೀವು. ಈ ಭೀಷ್ಮನವರಿಂದ ಮೆರೆದು ಈ ಕ್ಷಣದಿಂದಲಾಗಿ ಭೀಷ್ಮಾಚಾರ್ಯರೇ ನಮ್ಮ ಸೇನಾಧೀಶರು ಪ್ರತಿಯೊಬ್ಬರೂ ಅವರಾಡಿದ ರೀತಿಯಲ್ಲೇ ಮುನ್ನಡೆಯಬೇಕು. ಪರಮೇಶ್ವರ ಜಗದ ಕಲಿಗಳ ನುಡಿದು ನೀನು ಇದೊಂದು ಆಟ ಎಂದು ಭಾವಿಸಿಕೊಂಡೆ ಯುದ್ಧವೆಂದರೆ? ಹೌದಪ್ಪ, ಇದು ನಿನ್ನ ಕೊನೆಯ ಆಟ. ಯಾರ ವಿರುದ್ಧ? ಪಾಂಡವರ ವಿರುದ್ಧ. ಮಾಡುವಿಲ್ಲವೆಂಬಡಿ ಈ ಒಂದು ಕೊನೆಯ ಆಟದಲ್ಲಿ ಇವರಿಗೊಂದು ಹೆಸರುಂಟು ಎನ್ನುವ ಕಾರಣಕ್ಕಾಗಿ ಇಲ್ಲಿ ಕುಳ್ಳಿರಿಸಿದ್ದೀಯ ನೀನು. ತನ್ಮೂಲಕವಾಗಿ ಗೆಲ್ಲುತ್ತೇನೆನ್ನುವಂತಹ ಭರವಸೆ ನಿನಗಿದೆ. ಅಲ್ಲದೆ ಹೋದರೆ ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟ ಹಾಗಾಯಿತು. ಜೊತೆಯಲ್ಲಿ ಪರಿಣಾಮವಾಗಿ ನೀನು ಮಂಗಾದಿದ್ದಿವತ್ತು. ಯಾಕೆ ಹೇಳಿದೆ? ಒಬ್ಬ ಸೇನಾಧಿಪತಿಯಾಗಬೇಕಾದರೆ ದೈಹಿಕವಾಗಿಯೂ ಅಲ್ಲ ಮಾನಸಿಕವಾಗಿಯೂ ಸಬಲರಾಗಿರಬೇಕು. ಇವರನ್ನು ನೋಡಿದೀಯ ನೀನು? ಚರ್ಮ ಮಾರುದ್ದ ಬರುತ್ತದೆ ಹೇಳಿದರೆ, ಕೂದಲೆಲ್ಲ ಬೆಳೆಯಾಗಿದೆ, ಕಾಡು ಬಾ ಅಂತದೆ, ನಾಡು ಸಾಕು ಎಂತದೆ. ಹಾಗಾದರೆ ದೈಹಿಕವಾಗಿ ಇವರು ಸಬಲರಾಗಿ ಕಾಣುವುದಿಲ್ಲ, ಮತ್ತು ಮಾನಸಿಕವಾಗಿ ಕೇಳ್ತೀಯೋ ಕತೆ? ನಿನ್ನ ಮುಂದೆ ಈ ಕತೆ ನಡೆದಿದ್ದು ಬೇರಾವುದಲ್ಲ. ದ್ರೌಪದಿ ವಸ್ತ್ರಾಪಹರಣ ಕಾಲದಲ್ಲಿ ದ್ರೌಪದಿ ಭೀಷ್ಮರಲ್ಲಿ ಕೇಳಿದ್ರಂತೆ, ವೃದ್ಧರೇ ನೀವಾದರೂ ನನ್ನ ಪಕ್ಷವನ್ನು ವಹಿಸಿರುವ ಎನ್ನುವುದಾಗಿ. ಅವಳೇ ಹೇಳಿದ್ದು ವೃದ್ಧರೇ ಎಂದು. ಆದರೆ ಅದಕ್ಕೆ ಪ್ರತ್ಯುತ್ತರವಾಗಿ ಇವರು ಏನು ಹೇಳಿದರು ಗೊತ್ತಾ? ನಿನ್ನ ಪರವಾಗಿಯೂ ನಿಂತಿಲ್ಲ, ಅಥವಾ ದ್ರೌಪದಿ ಪರವಾಗಿಯೂ ಅವರು ನಿಂತಿಲ್ಲ. ಅವರು ಹೇಳಿದ್ದಿಷ್ಟೇ, ದ್ರೌಪದಿ ಇದೊಂದು ಸೂಕ್ಷ್ಮವಾಗಿ ನನಗೆ ಕಾಣಿಸ್ತಾ ಇದೆ. ಇಲ್ಲಿ ದುಶ್ಯಾಸನ ಎಳೆದದ್ದು ಸೀರೆ ಅಥವಾ ನೀವು ದ್ಯೂತವನ್ನು ಆಡಿದ್ದು ಇವೆಲ್ಲವೂ ಸೂಕ್ಷ್ಮವಾಗಿದೆ. ಎಲ್ಲಿ ಧರ್ಮವಿದೆ ಎಲ್ಲಿ ಅಧರ್ಮವಿದೆ ಎನ್ನುವುದನ್ನು ತಿಳಿಯಲು ನನಗೆ ಆಗುತ್ತಿಲ್ಲ ಎನ್ನುವುದಾಗಿ. ಅದರ ಅರ್ಥ ಬೇರೆ ಏನಲ್ಲ, ಮಾನಸಿಕವಾಗಿಯೂ ಇವರು ಸಬಲರಲ್ಲ ಎನ್ನುವುದನ್ನಾಗಿ. ಯಾವುದಕ್ಕೆ ಆ ಕಾರಣಕ್ಕಾಗಿ ಕೊಟ್ಟೆ. ಮತ್ತೆ ಕೇಳ್ತೀಯೋ? ಕಳ್ಳರ ಕೈಗೆ ಈ ಬೀಗದ ಗೊಂಚಲನ್ನು ಕೊಟ್ಟ ಹಾಗಾಯ್ತು. ಹೌದಪ್ಪ, ಯಾಕೆ ಕೇಳು? ಎಂದಾದರೂ ಪಾಂಡವರ ವಿರುದ್ಧ ಏನಾದರೂ ಮಾತಾಡಿದ್ದಾರೆ ಇವರು? ಖಂಡಿತವಾಗಿಯೂ ಇಲ್ಲ. ಅಷ್ಟೇ ಅಲ್ಲ, ಧರ್ಮರಾಯನಿಗೆ ಯುವರಾಜ ಪಟ್ಟವನ್ನು ಕೊಡಲು ಮುಂದಾದವರು. ಹಾಗಾದರೆ ಇವರಿಗೆಲ್ಲ ಕೊಡ್ತೀಯ ಅಂತಾದರೆ ನಿನಗೆ ಏನು ಹೇಳಬೇಕು? ಅಷ್ಟೇ ಅಲ್ಲ, ಇವರಿಗೆ ಕೊಡುವುದರ ಬದಲಾಗಿ ದ್ರೋಣರಿಗೆ ಕೊಡಬಹುದಿತ್ತು. ವಯಸ್ಸಿನಲ್ಲಿ ಒಂದೇ ಆದರೂ ಕೂಡ ಛಲ ಉಂಟು ಆ ಮನುಷ್ಯನಿಗೆ. ಅಷ್ಟೇ ಯಾಕೆ, ಇವರೆಲ್ಲ ಬಿಡು, ನಿನ್ನ ಮಿತ್ರ ನಾನಿದ್ದೆ ಅಲ್ವಾ? ಹಾಗಾಗಿ ಇಂತಹ ಕಲಿಗಳಿಗೆ ಕೊಡುವುದನ್ನ ಬಿಟ್ಟು ಇವರಿಗೆ ಕೊಟ್ಟು ನೀನು ಕೆಟ್ಟ ಎಲ್ಲವಪ್ಪ.
ಕೇಳಿದ್ರೆ ಉತ್ತರ ಕೊಟ್ಟಿದ್ರು ನಿನಗೆ. ಅಬ್ಬಬ್ಬಬ್ಬಬ್ಬಬ್ಬ. ಕೌರವನ ಬದುಕಿನಲ್ಲಿ ಅವನಿಗೆ ಅವಮಾನವಾಗುವಂತೆ ಮಾಡಿದ್ದೆಲ್ಲವೂ ನೀನೆ. ಘೋಷಯಾತ್ರೆಯೋ ಗೋಗ್ರಹಣವೋ ಯಾವುದೇ ಕಾರ್ಯ ನೆನಪಿಸಿಕೊ. ಬೇಡ. ಈಗ ನನಗೇನಂದೆ ನೀನು? ತಲೆ ಬೇಡ ಅಂತಾನೆ. ಕೂದಲು ಹಿಡ್ದೆ, ಚರ್ಮ ಹಿಡ್ದೆ ಹೇಳಿದ್ರೆ ಮಾರುದ್ರ ಬರ್ತಾನೆ. ತಲೆ ಕೂದಲು ಬೆಳ್ಳಿಯ ಸರಿಗೆ ಹಾಗಾಗಿದೆ. ಅವನಿಗೆ ಹಾಗಾಗುತ್ತೆ ಆಗುದೇ ಇಲ್ಲ. ಅವ ಇಷ್ಟು ವರ್ಷ ಬದುಕುವುದೇ ಇಲ್ಲ, ಮತ್ತೆ ಅವನಿಗೆ ಆಗುದೇ ಇಲ್ಲ. ಆದ್ರೆ ನಿನಗೊಂದು ಧೈರ್ಯ ಹೇಳ್ತಾ ಇದ್ದೇನೆ ಕೇಳು. ಏನಚ್ಚಯ್ಯ? ಸೇನಾಧಿಪತ್ಯ ವಹಿಸಿಕೊಂಡು ಯುದ್ಧ ಪ್ರಾರಂಭಿಸಿದ ಮೇಲೆ ದಿನವೊಂದಕ್ಕೆ 10,000 ಮುಗ್ಧರ ತಲೆಯನ್ನ ಕೆಡಹುತ್ತೇನೆ. ಚಕ್ರ ಹಿಡಿಯುವುದಿಲ್ಲ ಎಂದ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸುತ್ತೇನೆ. ರಾಮಾಯಣವನ್ನ ಕಂಡ ನನಗೆ ಇದೇನು ಮಹಾ ಎಂದು ಪಾರ್ಥನ ರಥಾಗ್ರದಲ್ಲಿ ಮುಖ ತಿರುಹಿ ಕುಳಿತ ಆಂಜನೇಯ ಯುದ್ಧವನ್ನು ನೋಡುವ ಹಾಗೆ ಮಾಡುತ್ತೇನೆ. ಆದರೆ ನನ್ನ ಸೇನಾಧಿಪತ್ಯ ಇರುವ ತನಕ ಇವನನ್ನ ಅರ್ಧರಥಿಕರ ಸಾಲಿಗೆ ಸೇರಿಸಿದ್ದೇನೆ. ಅಬ್ಬಬ್ಬ, ಕೇಳಿದರೆ ಭೀಷ್ಮನ ಮಾತುಗಳನ್ನ. ಭೀಷ್ಮ ಪ್ರತಿಜ್ಞೆ ಮಾಡಬೇಕೆಂದೇ ನಾನು ಕೆಣಕಿದ್ದು. ಯಾಕೆ? ಜಡದಿಂದ ಕುಳಿತಿದ್ದ, ಆದರೆ ಹೀಗಲ್ಲ, ಎದ್ದು ನಿಂತಿದ್ದಾನೆ. ಇದು ಕೌರವನಿಗೂ ಬೇಕಾಗಿತ್ತು. ಹಾಗಾದರೆ ಎದ್ದು ನಿಂತರೆ ಈ ಯುದ್ಧ ರಂಗದಲ್ಲಿ ರಂಗದ ರಾಜ ಭೀಷ್ಮ ಎಂದು ಯಾರಾದರೂ ಹೇಳಲೇಬೇಕು. ಆದರೆ ಕೊನೆಯಲ್ಲಿ ಹೇಳಿದರಲ್ಲ, ನನ್ನನ್ನು ಅರ್ಧ ರಥಿಕರ ಸಾಲಿಗೆ ಸೇರಿಸುತ್ತಾರಂತೆ. ಅಬ್ಬಾ, ಎಂತಹ ಸರ್ವಾಧಿಕಾರ ಇವರದ್ದು. ಹಾಗಾದರೆ ಕೇಳಿ ನನ್ನ ಪ್ರತಿಜ್ಞೆಯನ್ನ. ಎಂದಿನ ತನಕ ಭೀಷ್ಮರು ಇಲ್ಲಿ ಯುದ್ಧದಲ್ಲಿ ಹೋರಾಟವನ್ನು ಮಾಡುತ್ತಾರೋ ಅಲ್ಲಿಯ ತನಕ ಈ ಕರ್ಣನ ಹೋರಾಟ ಇಲ್ಲ, ಹಾರಾಟ ಇಲ್ಲ. ಕೌರವೇಶ್ವರ, ಒಂದು ಕಿವಿ ಮಾತು ನಿನಗೆ. ಇವರು ಹೇಳಿದರಲ್ಲ, ದಿನಕ್ಕೆ 10,000 ರಾಜ ಮುಕುಟದ ತಲೆಯನ್ನು ಕಡಿತೇನಂತೆ. ಮುದುಕರಿದ್ದಾರೆ, ಪಾಂಡವರ ಕಡೆಯವರು ಕಡಿತಾರೋ ನಿನ್ನ ಕಡೆಯವರದೇ ಕಡಿತಾರೋ ಅಂತ ಯೋಚನೆಯಲ್ಲಿರು. ಆ ಕಡೆ ಲಕ್ಷ್ಯವನ್ನು ವಹಿಸು. ಜೊತೆಯಲ್ಲಿ ಹೇಳಿದಿರಲ್ಲ, ಹಿಡಿದಂತ ಶಸ್ತ್ರವನ್ನ ಬಿಸಿಡಿದ್ದೇನೆ. ಅದೇ ಶಸ್ತ್ರವನ್ನು ನನ್ನ ಕೈಯಿಂದಲೇ ಎತ್ತಿ ತೆಗೆದುಕೊಂಡು ಬರ್ತೇನೆ. ಯಾವಾಗ? ಇವರು ಇಲ್ಲಿಂದ ಜಾಗ ಖಾಲಿ ಮಾಡಿದಾಗ ಬರ್ತೇನೆ. ನನಗೆ ನಿನ್ನ ಕಂಡ್ರು ಪಾಪ ಅಂತ ಕಾಣ. ಯಾಕೆ ಅಜ್ಜಯ್ಯ? ಅವ ಯುದ್ಧ ಬಿಟ್ಟು ಹೋದ ಬಿಡು. ನಿದ್ದೆ ಬಂದವನನ್ನು ಹಾಸಿಗೆಗೆ ದುಡಿದಾಗ ಆಯ್ತು, ಓಡಿ ಹೋಗುವವನನ್ನು ತೂರಿ ಬಿಟ್ಟಾಗ ಆಯ್ತು. ಆದ್ರೆ ಅವರೆಲ್ಲ ಬಿಸಾಡೋದು ನೀನು ಆರಿಸ್ಕೊಂಡು ಬರ್ಬೇಕಲ್ಲ. ಏನ್ ಮಾಡುದು ಅಜ್ಜಯ್ಯ? ನಡಿಬೇಕಲ್ಲ. ಒಂದು ಸತ್ಯ ಹೇಳ್ತೇನೆ ಮಗನೇ, ಆಡಳಿತ ಪಕ್ಷ ಸರಿಯಾಗಿ ನಡೆಬೇಕು. ವಿರೋಧ ಪಕ್ಷದಲ್ಲಿ ಒಗ್ಗಟ್ಟಿರ್ಬೇಕು. ಯಾವಾಗ ಆಡಳಿತ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಬಂತ ಅಲ್ಲಿಗೆ ಅವ್ರ ಕತೆ ಮುಗೀತು ಅಂತ ಕತೆ. ಯಾಕಂದ್ರೆ ನೀನು ಯಾರು? ಅಧಿನಾಯಕ. ನಿನ್ನ ಮಾತನ್ನೇ ಅವ ಕೇಳುವುದಿಲ್ಲ. ಮತ್ತೆ ಹೇಗ ನಡೆಯುವುದು ಮಗನೇ? ಅದು ಒಂದು ಸಮಾಧಾನ ಆಯ್ತು ಅಂತ. ಏನು? ಅವನು ಅಷ್ಟು ಮಾತಾಡದೆ ಹೋದ್ರೆ ನೀವು ಪ್ರತಿಜ್ಞೆ ಮಾಡುವುದಿಲ್ಲಾಗಿತ್ತು ಅಂತ. ಪೂರ್ತಿ ಇಂತ ಪೊಕ್ಕು ಬುದ್ಧಿವಂತಿಕೆಯಲ್ಲೇ ಆಟ ನಡೆಸುವ ಆಯ್ತಾ ಮಗು? ಏನೇ ಇರಲಿ, ಅಳಬೇಕಾದದ್ದಿಲ್ಲ. ನಮ್ಮ ಸೇನೆ ರಣಶೂರರು ಮುಂಪೊಳಗು ಅರ್ಜುನಗೆ ಬಲಬಲವಂತೋದ ಮಾನವನು. ನರನೇ ನೋಟರಿಗಾಗಿ
ದೇವ ನೋಡಿದೇನು ಸಂಧಾನ ಪ್ರಕ್ರಿಯೆಗೆ ಹೋದಾಗ ಸರಿ. ಸಂಧಾನ ಮುರಿಯಿತು, ಹಾ. ಸಂಗ್ರಾಮವೇ ಬೇಕು ಎನ್ನುವ ಹಾಗೆ ಹಾ. ದುರ್ಯೋಧನನ ಆಸೆಯಾಯಿತು. ಹಾ. ಅದಕ್ಕೋಸ್ಕರವಾಗಿ ದುರವೀಳ್ಯವನ್ನ ಕೊಟ್ಟವನು ಹಾ. ಆ ದುರ್ಯೋಧನ. ಹೌದು. ದುರವೀಳ್ಯವನ್ನ ಹಿಡಿಯುವಾಗಲೇ ಹೇಳಿದ್ದೇನೆ, ಹಾ. ಇದು ದ್ವಾಪರ ಯುಗದ ಕೊನೆಯ ವೀಳ್ಯವಾಗಲಿ ಎನ್ನುವ ಹಾಗೆ. ಓಹೋ. ಅದನ್ನು ಹಿಡಿದು ಬಂದವನು ನಾನು. ಹಾ. ಆಮೇಲೆ ಸಿದ್ಧ ಮಾಡಿಕೊಂಡದ್ದು ಹೇಗೆ ಕೇಳಿದ್ರೆ, ಹಾ. ದೃಷ್ಟದ್ಯುಮ್ನ ಸೈನ್ಯಾಧಿಪತ್ಯದಲ್ಲಿ ಹಾ. ನಮ್ಮ 7 ಅಕ್ಷೋಹಿಣಿ ಸೇನಾಬಲ, ಹಾ. 11 ಅಕ್ಷೋಹಿಣಿ ಸೇನಾಬಲ ಹಾ. ಕೌರವೇಶ್ವರ ಹೊಂದಿದವನಿದ್ದಾನೆ. ಸರಿ. ಆದ್ರೆ ಇವತ್ತಿನ ದಿವಸ ಹಾ. ಕುರುಕ್ಷೇತ್ರದ ರಣಭೂಮಿಗೆ ತಮ್ಮ ರಥವನ್ನ ತಂದು ನಿಲ್ಲಿಸಿದವನು ನಾನು. ಹಾ. ಉಭಯ ಸೇನೆಗಳತ್ತ ಸರಿಯಾಗಿ ನೋಡು. ಆಹಾ. ಇಲ್ಲಿಗೆ ಬಂದು ನೋಡಿದ ಮೇಲೆ ಹಾ. ನಾವು ಯೋಚನೆ ಮಾಡಬೇಕಾದದ್ದು, ಏನು? ನಾವು ಪೃಥ್ವಿಯಲ್ಲಿ ಅಂದುಕೊಂಡದ್ದು ಒಂದಾದರೆ ಹಾ. ಆಗುವುದು ಇನ್ನೊಂದು ಎನ್ನುವ ಹಾಗೆ. ಹಾ. ಯಾಕೆ ಗೊತ್ತುಂಟ? ಸುತ್ತ ಮುತ್ತ ಅತ್ತ ಇತ್ತ ದೃಷ್ಟಿ ಹಾಯಿಸಿದ್ರೆ ಹಾ. ವಿರೋಧಿ ಪಾಳ್ಯದಲ್ಲಿ ಕಾಣುವುದು ಹಾ. 11 ಅಕ್ಷೋಹಿಣಿ ಸೇನಾಬಲವಾದರು. ಹಾ. ಅವರು ಅನ್ಯರ ನಮಗೆ ಆಹಾ. ಅಲ್ವೇ ಅಲ್ಲ. ಹಾ. ನಿನ್ನೆಯ ದಿವಸದವರೆಗೆ ನಮ್ಮ ಬಂಧುಗಳಾಗಿದ್ದವರು ಹೌದು. ಇವತ್ತಿನ ದಿವಸ ಹಾ. ಕದನ ಕಣದಲ್ಲಿ ವಿರೋಧಿಯ ಸ್ಥಾನದಲ್ಲಿ ನಿಂತವರು. ಹಾ. ಯಾರ್ಯಾರು ಆಕೆ ಹಾ. ಸ್ಪಷ್ಟವಾಗಿ ಅತ್ತ ದೃಷ್ಟಿ ಹಾಯಿಸಿದ್ರೆ ಏನ್? ಈಗ ಎದೆಯುಬ್ಬಿಸಿಕೊಂಡು ಬರುತ್ತಿರುವವರು ಯಾರು ಗೊತ್ತುಂಟ? ಕಲಿಯರಿ ಮುತ್ತಯ್ಯನು ಕಲಿಯರಿ ಮುತ್ತಯ್ಯನು ಕಲಿಯರಿ ಮುತ್ತಯ್ಯನು ರಥದೊಡೆಯ ಕೊಡುವ ಶಸ್ತ್ರಾಸ್ತ್ರಗಳನ್ನು ರಥದೊಡೆಯ ಕೊಡುವ ಶಸ್ತ್ರಾಸ್ತ್ರಗಳನ್ನು ಮಾತನದ ಗುರು ಕೃಪರಿಗೆ ತೋರು ಕೈ ಕಳಕವನ್ನು ಸೋದರರಿಗೆ ಗೋಪಾರ್ಥ, ಭಗವಂತ. ಸರಿಯಾಗಿ ನೋಡು. ಹಾ. ಇವತ್ತಿನ ದಿವಸ ಹಾ. ಪ್ರಥಮ ದಿವಸದ ಕದನ ಕಣಕ್ಕೆ ಹಾ. ಸೇನಾಧಿಪತ್ಯವನ್ನು ವಹಿಸಿಕೊಂಡು ಬಂದವರು ಹಾ. ಕುರುಕುಲದ ಪಿತಾಮಹ ಎನ್ನುವಾಗಿ ಹೆಸರು ಗಳಿಸಿದ ಹಾ. ಆಚಾರ್ಯ ಭೀಷ್ಮರು. ಓಹೋ. ನೋಡಿದೀಯ? ಹಾ. ಪ್ರಾಯ ಹೇಳುವುದಕ್ಕೆ ಹೊರಟರೆ ಹಾ. ಈಗ ಕುರುಕ್ಷೇತ್ರದ ರಣರಂಗದಲ್ಲಿ ಹಾ. ಬೇಡ ಹಾ. ಅಖಂಡ ಆರ್ಯಾವರ್ತವನ್ನು ಸಂಚಾರ ಮಾಡಿದರೆ ಹಾ. ವರ್ತಮಾನ ಕಾಲಕ್ಕೆ ಹಾ. ಭೀಷ್ಮರಷ್ಟು ವೃದ್ಧರಾದವರು ಬೇರೆ ಯಾರು ಇಲ್ಲ. ಹಾ. ಅಂತ ವೃದ್ಧಾಪ್ಯವನ್ನು ತನಗೆ ಆವರಿಸಿದೆ ಎನ್ನುವುದನ್ನ ಹಾ. ಮರೆತು ಸರ್ವೇ ಸಾಮಾನ್ಯ ಒಬ್ಬ ಹುಡುಗನಾದವನು ಹೇಗೆ ಹಾ. ದಡಿಗನಂತೆ ಹೊಡೆದಾಟಕ್ಕೆ ಬರ್ತಾನೋ ಹಾ. ಅದೇ ರೀತಿ ಹುಮ್ಮಸ್ಸಿನಿಂದ ಬರ್ತಾ ಇದ್ದಾರೆ. ಹಾ. ಆದ್ರೆ ಬರುವ ಮೊದಲು ಅವರು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಹಾ. ಯಾಕೆ ಗೊತ್ತುಂಟ? ಯಾಕೆ? ನೀವು ಶತಶೃಂಗ ಪರ್ವತದಲ್ಲಿ ಹಾ. ಜನ್ಮವೆತ್ತಿದ ಮರು ಕ್ಷಣದಲ್ಲಿ ಹಾ. ನಿಮ್ಮ ಬಗ್ಗೆ ಅಪಾರವಾದಂತ ಪ್ರೀತಿಯನ್ನ ಕಂಡುಕೊಂಡವರವರು, ಇಲ್ಲಿಯವರೆಗೆ ಸಾಕಿ ಸಲಹಿದ ಅವರು ಹಾ. ಇವತ್ತಿನ ದಿವಸ ಕದನ ಕಣಕ್ಕೆ ಬಂದು ನಿಂತಿದ್ದಾರೆ. ಹಾ. ಪಾರ್ಥ, ಹಾ. ನಾನು ಯೋಚನೆ ಮಾಡುವುದಲ್ಲ, ಏನ್? ಅನೇಕ ಕಷ್ಟಗಳು ನಿನಗೆ ಬಂದು ಒದಗಿರಬಹುದು. ಹಾ. ಯಾವಾಗ? ಹಾ. ವನವಾಸ ಅಜ್ಞಾತವಾಸ ಕಾಲದಲ್ಲಿ. ಸರಿ. ಹಾಗಂತ ಅದು ಯಾವ ಕಷ್ಟವು ಇವತ್ತಿನ ಕಷ್ಟದಾಗ ಆಗುದಿಲ್ಲ ನಿನಗೆ. ಹಾ. ಯಾಕೆ ಗೊತ್ತುಂಟ? ವನವಾಸದಲ್ಲಿ ಹಾ. ಕಲ್ಲು ಮುಳ್ಳುಗಳ ಹಾದಿಯ ಮೇಲೆ ನಡೆವಾಗ ಕಾಲು ನೋವಾಗಿರಬಹುದು. ಹಾ. ಹಸಿವಿಗೆ ಎನ್ನುವ ಹಾಗೆ ತಿನ್ನುವುದಕ್ಕೆ ಮುಂದಾದ್ರೆ ಹಾ. ಆಹಾರವಿಲ್ಲದೆ ಗಡ್ಡೆ ಗಣಸುಗಳನ್ನು ನೀವು ತಿಂದಿರಬಹುದು. ಹಾ. ಅಜ್ಞಾತವಾಸ ಕಾಲದಲ್ಲಿ ಜ್ಞಾತವಾಗಬಾರದು ಎನ್ನುವ ಕಾರಣಕ್ಕಾಗಿ ಹಾ. ಬ್ರಾಹ್ಮಣೆಯ ವೇಷವನ್ನು ನೀನು ಕೈಗೆತ್ತಿಕೊಂಡಾಗ ಹಾ. ಅಲ್ಲಿ ಉತ್ತರ ಕುಮಾರನ ಪೌರುಷ ತೋರಿಸುವಲ್ಲಿಯೂ ಸ್ವಲ್ಪ ಕಷ್ಟವನ್ನು ನೀನು ಅನುಭವಿಸಿರಬಹುದು. ಅದು ಯಾವ ಕಷ್ಟವೂ ಲೆಕ್ಕಕ್ಕೆ ಬರುವುದಿಲ್ಲ. ಮತ್ತೆ? ಇವತ್ತು ನೀ ಪಡುವ ಕಷ್ಟ ಹೇಗೆ ಗೊತ್ತುಂಟು? ಹೇಗೆ? ನಮ್ಮ ಬಂಧುಗಳೇ ನಮಗೆ ವೈರಿಗಳಾಗಿ ನಿಂತಿದ್ದಾರೆ. ಹಾ. ಆಚಾರ್ಯ ಭೀಷ್ಮರೇ ವಿರೋಧಿಯ ಕಣದಲ್ಲಿ ಕೊಲ್ಲುವುದಕ್ಕೆ ಮುಂದಾಗಿದ್ದಾರೆ. ಹಾ. ಸಕಲ ಶಸ್ತ್ರ ವಿದ್ಯೆಗಳನ್ನು ಹೇಳಿಕೊಟ್ಟ ಗುರು ದ್ರೋಣಾಚಾರ್ಯರೇ ಹಾ. ಧನುರ್ಬಾಣವನ್ನ ಧರಿಸಿ ರಣರಂಗಕ್ಕೆ ಬಂದು ನಿಂತಿದ್ದಾರೆ. ಅಕ್ಷರಾಭ್ಯಾಸವನ್ನ ಮಾಡಿಸಿದ ಕೃಪಾಚಾರ್ಯರೇ ಹಾ. ವಿದ್ಯಾರ್ಥಿಗಳನ್ನ ಕೊಲ್ಲುತ್ತೇನೆ ಎನ್ನುವ ಹಾಗೆ ಬಂದು ನಿಂತವರಿದ್ದಾರೆ. ಹಾ. ನಮ್ಮವರೇ ನಮಗೆ ವೈರಿಗಳಾಗಿ ಕಣ್ಣ ಮುಂದೆ ಇದ್ದಾರೆ. ಪಾರ್ಥ, ಹಾ. ಜಯವನ್ನ ಕಾಣಬೇಕು ಅಂತಾದ್ರೆ ಅವರನ್ನ ಕೊಲ್ಲಬೇಕು. ಬಂಧುಗಳನ್ನ ಕೊಲ್ಲಬೇಕಾದ ದಯಾನೀಯವಾದ ಪರಿಸ್ಥಿತಿ ಹಾ. ನಿನ್ನ ಪಾಲಿಗೆ ಬಂದು ಒದಗಿದೆ. ಹಾ. ಆದರೂ ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬಾರದು ನೀನು. ಬಂಧುಗಳಾದರೂ ಯುದ್ಧ ಕ್ಷೇತ್ರದಲ್ಲಿ ಅವರು ವೈರಿಗಳೇನು ಹಾಗೆ ಭಾವಿಸಿ ಹಾ. ಅವರನ್ನ ಕೊಲ್ಲುವುದಕ್ಕೆ ನೀನು ಸಿದ್ಧನಾಗಬೇಕು. ಸಿದ್ಧನಿದ್ಯಾ ತಾನೆ? ಹರಿಯ ಮಾಯದ ನುಡಿಗೆ ಬೆರಗಾಗಿ ಶ್ರೀ ಹರಿಯ ಮಾಯದ ನುಡಿಗೆ ಬೆರಗಾಗಿ
ಕೊಂದುಗಳ ಇರಿದು ಬಾಳುವುದಕ್ಕಿಂತ ಬಂಧುಗಳ ಇರಿದು ಬಾಳುವುದಕ್ಕಿಂತ ಕಾಂತಾರವಿ ಲೇಸು ಶ್ರೀಹರಿ ಕೃಷ್ಣ ಬಂಧುಗಳ ಇರಿದು ಬಾಳುವುದಕ್ಕಿಂತ ಕಾಂತಾರವಿ ಲೇಸು ಈ ಧರಣಿ ಸುಡಲಿ ಈ ಧರಣಿ ಸುಡಲಿ ಈ ಧನುವ ನಾಯತ್ತಲಾರೆನು ಕೃಷ್ಣ ಈ ಧನುವ ನಾ ಎತ್ತಲಾರೆನು ಈ ಧನುವ ಎತ್ತಲಾರೆನು ಆ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಸಾಕು ಮಾಡು ಮಾಧವ, ಸಾಕು ಮಾಡು. ಯಾಕೆ ಅರ್ಜುನ? ರಣಕ್ಷೇತ್ರದ ಮಧ್ಯೆ ರಥವನ್ನು ತಂದು ನಿಲ್ಲಿಸ್ತವ ನೀನೇ. ಹೌದು. ಸಂತಸವಾಯಿತು ನನಗೆ. ನನ್ನ ಭಗವಂತ ಇಲ್ಲಿಗೆ ಕರೆದುಕೊಂಡ ಬಂದ ಎಂಬಲ್ಲಿಗೆ ನಮ್ಮ ಚೈತನ್ಯ ಈ ಪಾರ್ಥನ ಪಾಲಿಗೆ ಲಭ್ಯವಾಯಿತು. ಕಾರಣ ನಿನ್ನ ಆಶ್ರಯ, ನಿನ್ನ ನಿರ್ದೇಶನ ಮೇರೆಗೆ ನಾವಿಂದು ಬದುಕುತ್ತಿದ್ದವರು. ನಿನ್ನ ಕರುಣೆಯ ಕವಚ ಎನ್ನುವುದು ಪಾಂಡವರನ್ನು ಅವಚಿಕೊಂಡೇ ಇದೆ ಎನ್ನುವ ಧೈರ್ಯ ಇತ್ತು. ಸಂಧಾನಕ್ಕೆ ಹೋದಾಗ ಸಂಗ್ರಾಮವ ಸಿದ್ಧವಾದ ಬಳಿಕ ಹುಮ್ಮಸ್ಸಿತ್ತು ಭಗವಂತ. ದುರದಿ ನಮಗೆ ಬೇಕಾದಂತಹ ರಾಜ್ಯವನ್ನು ಪಡೆಯುವುದೇ ಸಿದ್ಧ ಬದ್ಧ ಎನ್ನುವುದಾಗಿ ಆತ್ಮಸ್ಥೈರ್ಯ ನನ್ನಲ್ಲಿ ಇತ್ತು. ಆದ್ರೆ ಇಲ್ಲಿಗೆ ಬಂದಾಗ ನಮ್ಮದು 7 ಅಕ್ಷೋಹಿಣಿ ಸೈನ್ಯ, ಹೌದು, ಕೌರವರದ್ದು 11 ಅಕ್ಷೋಹಿಣಿ ಸೈನ್ಯ. ಏನು ನನಗವರದ್ದೆಲ್ಲ ಪರಿಚಯ ಇಲ್ಲವ? ಅದೇ ಹೇಳಿದ್ದು, ನಿನ್ನ ಪರಿಚಯದವರೇ ಅವರು. ಆದರೂ ನೀನು ಪರಿಚಯ ಮಾಡಿಕೊಳ್ತಾ ಇದ್ದೆ ಎಂಬಲ್ಲಿಗೆ ಇದು ಹರಿಯ ಮಾಯಕದ ನುಡಿ ಎನ್ನುವುದು ವೇದ್ಯವಾಯಿತು. 800 ವರ್ಷಗಳ ಕಾಲ ಬದುಕಿದ ಜೀವ, ಹಳೆಯ ಜೀವ ಅಜ್ಜಯ್ಯ ಭೀಷ್ಮಾಚಾರ್ಯರು. ಹೌದು. ಚಂದ್ರವಂಶ ವಂಶ ಎನ್ನುವುದು ಉಳಿಯುವುದಕ್ಕೆ, ಬೆಳೆಯುವುದಕ್ಕೆ, ಬಾಳುವುದಕ್ಕೆ ತಮ್ಮ ಜೀವವನ್ನು ಗಂಧದ ಕೊರಡು ತೇದಾಗೆ ತೇದಿದ ಜೀವ. ಇದೇ ಕುರುಕ್ಷೇತ್ರದಲ್ಲಿ ಪರಶುರಾಮಾಚಾರ್ಯರೊಂದಿಗೆ ಕಾಳಗಕ್ಕೆ ಮುಂದಾದವರು. ಆ ಜೀವದ ಎದುರು ನಾನಿಂದು ಕಾಳಗಕ್ಕೆ ಸಿದ್ಧರಾಗಬೇಕು, ಮಾಡಲೇಬೇಕು. ಅಲ್ಲಿರುವವರು ದ್ರೋಣಾಚಾರ್ಯರು. ಹೌದು. ಮಣ್ಣಿನ ಮುದ್ದೆಯಂತಿರುವ ನಮ್ಮ ಬದುಕಿಗೊಂದು ರೂವಾರಿಯಾಗಿ ಒಂದು ಅವಿಚ್ಛಿನ್ನವಾದಂತಹ ಮೂರ್ತಿಯನ್ನಾಗಿ ಮಾಡಿಸಿ ಪಾರ್ಥಯಾವಾದನು ತರಹ ಎಲ್ಲಿವರೆಗೆ ಕೇಳಿದ್ರೆ ಮಗನಾದ ಅಶ್ವತ್ಥಾಮನ ಮೇಲೂ ಅಂತ ಪ್ರೀತಿಯನ್ನು ತೋರಿಸಿದವರಲ್ಲ, ನನ್ನ ಮೇಲೆ ಅವರು ಇರಿಸಿದ್ದಾರೆ. ಹೌದು. ಪ್ರಪಂಚದಲ್ಲಿ ಬಿಲ್ವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದವ ಏಕ ವ್ಯಕ್ತಿ ಯಾರು ಕೇಳೋದು ಪಾರ್ಥ. ಸವ್ಯಸಾಚಿ ಎನ್ನುವಂತ ನೆಗಲ್ತೆಗೆ ಪಾತ್ರನಾದವ. ಪ್ರಪಂಚದಲ್ಲಿ ಎಲ್ಲವರಿಂದಲೂ ಸಾಧ್ಯ ಇಲ್ಲ. ಎರಡೂ ಕೈಯಿಂದಲೂ ಬಾಣ ಪ್ರಯೋಗ ಮಾಡುವಂತ ಚಾಕಚಕ್ಯತೆ ಅದು ಕರುಣಿಸಿದ್ದು ಅಥವಾ ನನಗೆ ಬಂದಿದ್ದು ಕಾರಣ ಯಾರು ಕಂಡು ಗುರು ದ್ರೋಣಾಚಾರ್ಯರಿಂದ. ಕೃಪಾಚಾರ್ಯರಿದ್ದಾರೆ, ಅಶ್ವತ್ಥಾಮಾಚಾರ್ಯರಿದ್ದಾರೆ, ಅನೇಕ ಅಣ್ಣ ತಮ್ಮಂದಿರು, ಬಂಧು ಬಳಗದವರು, ಭಾವ ಮಾವಾದಿಗಳು, ಸಾವಿರಾರು ಜನ ಸಂಬಂಧಿಕರು ನನ್ನ ಮುಂದೆ ನಿಂತಿರುವಾಗ ಇವರ ಪರಿಚಯ ನೀನು ಮಾಡಿಕೊಳ್ತಾ ಇದ್ದೀಯ. ಯಾಕೆ ಭಗವಂತ ಇಂಥದೊಂದು
ಹೀನ ಸ್ಥಿತಿ ನಮಗೆ. ಯಾಕೆ? ಈ ಪ್ರಪಂಚದ ಕರ್ಮವೇ ಹಾಗಂತೆ. ಕ್ರಿಮಿಯನ್ನು ತಿಂದು ಕೀಟ, ಕೀಟವನ್ನು ತಿಂದು ಕಪ್ಪೆ, ಕಪ್ಪೆಯನ್ನು ತಿಂದು ಹಾವು, ಹಾವನ್ನು ತಿಂದು ಹದ್ದು, ಹದ್ದನ್ನು ತಿಂದು ಗಿಡುಗ ಬದುಕುತ್ತದಂತೆ. ಹಾಗಾದ್ರೆ ಒಂದನ್ನೊಂದು ತಿಂದು ಬದುಕುವುದೇ ಬದುಕಾದರೆ ನಮ್ಮ ಬದುಕು ಹಾಗೆ ಆಯ್ತಲ್ಲ. ನಾವು ಸುಖದ ಸೌಧವನ್ನು ಕಟ್ಟಬೇಕು, ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು ಅಂತಾದ್ರೆ ಸಾವಿರ ಸಾವಿರ ಬಂಧುಗಳ ಹತ್ಯೆ ಆಗಬೇಕು, ಮಾರಣ ಹೋಮ ಆಗಬೇಕು, ಅವರ ರಕ್ತ ಈ ಭೂಮಿಗೆ ಬೀಳಬೇಕು. ಆಮೇಲೆ ನಾವು ಸಿಂಹಾಸನದ ಮೇಲೆ ಕುಳಿತುಕೊಳ್ಳಬೇಕು. ಹೌದು. ಬೇಕ ಭಗವಂತ? ಬೇಡ. ಯಾಕೆ ಇನ್ನೊಬ್ಬರನ್ನು ನೋಯಿಸಿ ನಾವು ಅವರ ಸಾವಿನ ಸಮಾಧಿಯ ಮೇಲೆ ಸುಖದ ಸೌಧವನ್ನು ನಿರ್ಮಾಣ ಮಾಡಬೇಕು? ಮತ್ತೆ ಖಂಡಿತ ಬೇಡವೇ ಬೇಡ. ಏನು ಕಾಡನ್ನು ಸೇರಿ ಕೆಲವು ಕಾಲ ಕಾಡಿನಲ್ಲೇ ಇದ್ದವರು, ಕಾಡಿನ ವಾಸ ನಮಗೇನು ಕಷ್ಟ ಅಲ್ಲವೇ ಅಲ್ಲ. ಕಾಡಿನಲ್ಲಿ ಬದುಕಿದ ನಮಗೆ ಮತ್ತೆ ಪುನಃ ಕಾಡಿನಲ್ಲಿ ಬದುಕುವುದು ಯಾವ ಕಾರಣಕ್ಕೂ ತೊಂದರೆ ಅಲ್ಲವೇ ಅಲ್ಲ. ಇವರನ್ನೆಲ್ಲ ಕೊಂದು ನಾವು ಸುಖವಾಗಿ ಬದುಕಬೇಕಾದ ಸ್ಥಿತಿ ನಮಗೆ ಬೇಡವೇ ಬೇಡ. ಇದು ಗಾಂಡೀವವನ್ನು ಹಿಡಿದು ಝೇಂಕರಿಸುತ್ತಾ ಬಂದವ ಈ ಪಾರ್ಥ. ನನ್ನ ಗಂಡುತನ ಇದಕ್ಕೆ ಒಪ್ಪುವುದಿಲ್ಲ. ಗಾಂಡೀವವನ್ನು ಎತ್ತುವುದಕ್ಕೆ ಮನಸ್ಸು ಬರುವುದಿಲ್ಲವೇ ಇಲ್ಲ. ಹಾಗಾಗಿ ಈ ಧನುವನ್ನು ನಿನ್ನ ಪಾದದಡಿಯಲ್ಲಿ ಇಟ್ಟಿದ್ದಾರೆ. ಅಪ್ಪಣ ಬಳಿ ಕಾಡಿ ಹೋಗಲಿ. ಅರ್ಜುನ, ಏನಯ್ಯ ಇದು? ನರನೇ ಮರುಳಾದೆ ನರನೇ ಮರುಳಾದೆ 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 ಎಲ್ಲ ನರನೇ ಮರುಳಾದೆ 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 ಎಲ್ಲ ಲೋಕ ಹುಟ್ಟಿರುವುದೆನ್ನಿಂದ ಎಲ್ಲ ಲೋಕ ಲೋಕ ನರನೆ ಮರುಳಾದೆ ಎಲ್ಲ ಲೋಕ ಹುಟ್ಟಿರುವುದೆನ್ನಿಂದ ಎಲ್ಲ ಲೋಕ ಹುಟ್ಟಿರುವುದೆನ್ನಿಂದ ಎಲ್ಲ ನಿರತ ರಕ್ಷಿಸುವೆ ನಾನು ನಿರತ ನಿರತ ರಕ್ಷಿಸುವೆ ನಾನು ನಿರತ ರಕ್ಷಿಸುವೆ ನಾನು ನಿರತ ರಕ್ಷಿಸುವೆ ನಾನು ನಿರತ ರಕ್ಷಿಸುವೆ ನಾನು ಕೇಳಂತೆಗಿರದೆಲ್ಲರನ್ನು ಕೊಲ್ಲುವೆನು ಕೇಳಂತೆಗಿರದೆಲ್ಲರನ್ನು ಕೊಲ್ಲುವೆನು ಕೇಳಂತೆಗಿರದೆಲ್ಲರನ್ನು ಕೊಲ್ಲುವೆನು ಓ ನರನೇ, ನರನೇ ನೀ ಮರುಳಾದೆಯಲ್ಲ. ಯಾಕೆ ಗೊತ್ತುಂಟ? ಕುರುಕ್ಷೇತ್ರ ಯುದ್ಧ ಆರಂಭವಾಗುವ ಮೊದಲು ಸಂಧಾನಕ್ಕೆ ಹೋಗುವ ಆ ಕಾಲಕ್ಕೆ ನಿಮ್ಮೆಲ್ಲರ ಬಾಯಿಂದ ಒಂದೊಂದು ರೀತಿಯ ಉತ್ತರ ಬಂತು. ಸಂಜೆಯ ರಾಯಭಾರತ್ವನ್ನ ಕೈಗೆತ್ತಿಕೊಂಡು ಬಂದಾಗ ಒಬ್ಬೊಬ್ಬರು ಒಂದು ಮಾತನ್ನ ಕೋಪದಿಂದ ಆಡಿದವರಿದ್ದೀರಿ. ಆಗಲೇ ನಾನು ಅರ್ಥ ಮಾಡಿಕೊಂಡೆ, ನಾನು ಎಣಿಸಿದ ಹಾಗೆ ಕಾರ್ಯ ಸಾಧನೆ ಮಾಡಬಹುದು. ಮತ್ತು ಒಂದು ವಿಷಯ ಕೇಳ್ತೀಯ, ಭೂಮಿಯಲ್ಲಿ ಧರ್ಮ ಸ್ಥಾಪನೆ ಆಗಬೇಕು ಅಂತ ಆದ್ರೆ ಪಂಚಪಾಂಡವರನ್ನ ಆಯುಧ ಆಗಬೇಕು. ಅದರಲ್ಲಿ ಪ್ರಮುಖ ಆಯುಧ ಯಾರು ಕೇಳಿದ್ರೆ ಮಧ್ಯಮೀ ಪಾಂಡವಿಯಾದಂತ ಪ್ರಥಾನಂದನ ಪಾರ್ಥ ಎನ್ನುವ ಹಾಗೆ ಸಂಕಲ್ಪ ಮಾಡಿದವನು ನಾನಿದ್ದೇನೆ. ಇವತ್ತಿನ ದಿವಸ ಕುರು ಧಾರಣಿಯಲ್ಲಿ ಉಭಯ ಸೇನೆಗಳ ಮಧ್ಯದಲ್ಲಿ ನೀ ನಿಂತಾಗ ನಾನು ನಮ್ಮವರು ಎನ್ನುವಂತ ಬಂಧನಕ್ಕೆ ಒಳಗಾಗಿ ಯುದ್ಧದಿಂದ ವಿಮುಖನಾಗುವಂತ ಪ್ರಯತ್ನ ಮಾಡ್ತಾ ಇದ್ದೀಯಾ. ಯಾಕೆ ಮರುಳಾಟಿಕೆ ಆಡ್ತಾ ಇದ್ದೀಯ ನೀನು? ನಿನ್ನದು ಮರುಳಾಟಿಕೆ ಅಲ್ಲದೆ ಇನ್ನೇನು? ನಮ್ಮವರನ್ನ ಕೊಲ್ಲಬೇಕು ಎನ್ನುವ ಹಾಗೆ ನೀನ್ ಯಾಕೆ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದೀಯ? ಮತ್ತೇನು ಮಾಡಲು? ಜಗತ್ತಿನಲ್ಲಿ ಕೊಲ್ಲುವುದಕ್ಕೆ ನೀನ್ಯಾರು ಹೇಳು?
ಭೂತಳವು ಎಲ್ಲವೂ ನನ್ನ ನಿರ್ದೇಶನದಲ್ಲಿ, ಇಲ್ಲಾಗಬೇಕಾದ ನಾಟಕಗಳೆಲ್ಲವೂ ನನ್ನ ಅಣತಿಯಂತೆ ಆಗುವುದು. ಪ್ರಪಂಚದ ಅಳಿವು ಉಳಿಯುವ ಜೀವರಾಶಿಗಳ ಕರ್ಮಕ್ಕೆ ತಕ್ಕ ಫಲ ಇದೆಲ್ಲವೂ ಅವರವರ ಅಪೇಕ್ಷೆಯಂತಾಗುವುದಲ್ಲ. ಸಂಕಲ್ಪ ಮಾಡುವವನು ನಾನು, ಕಾರ್ಯ ಮಾಡುವವರು ಅವರು. ಕಾರ್ಯಕ್ಕೆ ಬೇಕಾದ ಫಲವೋ ಅದಲ್ಲ, ಅಧರ್ಮದಿಂದ ನಡೆದರೆ ಶಿಕ್ಷೆಯು ಅದನ್ನು ಕೊಡುವವನು ನಾದಿದ್ದೇನೆ. ಶಿಕ್ಷಾ ರಕ್ಷಣಾಗಿದ್ದವನು ನಾನು. ಹಾಗಿರುವಾಗ ನಿನಗೆ ಯಾವುದಾದ್ರೂ ಒಂದು ದೋಷ ತಟ್ಟುತ್ತದೆ ಎನ್ನುವ ಹಾಗೆ ಯೋಚಿಸಬೇಕಾದ ಅಗತ್ಯ ಇಲ್ಲ. ಧರ್ಮ ಸಿಂಹಾಸನವನ್ನ ಧರ್ಮರಾಯನೇ ಏರಬೇಕೆನ್ನುವ ಹಾಗೆ ಸಂಕಲ್ಪ ಮಾಡಿದ್ದೇನೆ. ಧರ್ಮರಾಯನಿಂದಲೇ ಭೂಮಿಯ ಮೇಲೆ ಧರ್ಮ ಉಳಿಯುತ್ತದೆ ಎನ್ನುವುದು ನನಗೂ ತಿಳಿದ ಸತ್ಯ. ಬಂಧನಕ್ಕೆ ಒಳಗಾದದ್ದೇ ಹೌದು ಅಂತಾದ್ರೆ ಕಂಸನನ್ನ ಕೊಲ್ಲುವುದಕ್ಕೆ ನನ್ನಿಂದ ಆಗುವುದಿಲ್ಲ ಆಗಿತ್ತು. ಕಂಸನನ್ನ ನಾನು ಕೊಂದೆ ಅಂತಾದ್ರೆ ಮೃತ್ಯು ದೇವತೆ ಯಾವಾಗ ಅತಿಥಿಯಾಗಿ ಯಾರಿಗೆ ಬರುತ್ತಾಳೋ ಅವಳಿಗೆ ತಾನು ತನ್ನದ್ದು ಎನ್ನುವಂತ ಬಂಧನವೋ ವ್ಯಾಮೋಹವೋ ಇರುವುದಿಲ್ಲ. ಮೃತ್ಯುಲೋಕಕ್ಕೆ ನಮ್ಮವರು ಸಿಕ್ಕಿಬಿದ್ದಾರೆನ್ನುವುದಕ್ಕೆ ಸಾಕ್ಷಿ ಏನು ಗೊತ್ತುಂಟ? ಕೇವಲ ಕುರುಕ್ಷೇತ್ರದಲ್ಲಿ ನಿನ್ನ ಬಂಧುಗಳು ಮಾತ್ರ ಇದ್ದದಲ್ಲ, ನನ್ನ ಸಮೀಪ ನೀನು ಹಾಗೂ ದುರ್ಯೋಧನ ಬಂದ ಆ ಕಾಲಕ್ಕೆ ತಲೆಯ ಮುಂಭಾಗದಲ್ಲಿ ಕುಳಿತ ದುರ್ಯೋಧನ, ಕಾಲ ಸಮೀಪ ಕುಳಿತವನು ನೀನು. ದುರ್ಯೋಧನ ಪ್ರಥಮದಲ್ಲಿ ಬಂದಿದ್ದಾನೆ ಎನ್ನುವುದು ನನಗೆ ಗೊತ್ತಿದ್ದರು ಯಾರು ನನ್ನ ಪಾದಾರವಿಂದಕ್ಕೆ ಮಣಿಯುವುದಕ್ಕೆ ಸಿದ್ಧರಾಗ್ತಾರೋ ಅವರನ್ನ ಪ್ರಥಮದಲ್ಲಿ ಎತ್ತಿ ಹಿಡಿಯುವವನು ನಾನು ಎನ್ನುವುದಕ್ಕೆ ಸಾಕ್ಷಿ ನಾ ಕಂಡದ್ದು ನಿನ್ನನ್ನ. ಸತ್ಯ ಹೇಳಬೇಕಾ, ನನ್ನವರನ್ನೇ ಕುರುಕ್ಷೇತ್ರದಲ್ಲಿ ನಾನು ಕೊಲ್ಲುವುದಕ್ಕೆ ಮುಂದಾಗಿದ್ದೇನೆ. ಕೌರವನಿಗಾಗಿ ನಾನಲ್ಲ, ನನ್ನ ಮೂರಕ್ಷೋಣಿ ಯಾದವ ಸೇನೆಯನ್ನು ಕೊಟ್ಟವನಿದ್ದೇನೆ. ನಾ ಕೊಟ್ಟ ನನ್ನ ಯಾದವ ಸೇನೆಯನ್ನು ನಾನು ಕೊಲ್ಲುತ್ತೇನೆ ಅಂತಾದ್ರೆ ಕುರುಕ್ಷೇತ್ರದಲ್ಲಿ ಧರ್ಮಕ್ಕಾಗಿ ತಮ್ಮ ಬಂಧು ಬಳಗ ತಂದೆ ತಾಯಿರನ್ನು ಕೊಲ್ಲಬೇಕಾದ ಪ್ರಮೇಯ ಬಂದಾಗ ಕೊಲ್ಲಲೇಬೇಕು ಪಾರ್ಥ. ಹಾಗಾಗಿ ಚಿಂತಿಸಬೇಡ. ನಾನು ಯಾರು ಏನು ಎನ್ನುವುದನ್ನ ಹಿಂದೊಮ್ಮೆ ನಿನಗೆ ಹೇಳಿದವನಿದ್ದೇನೆ. ಇಂದೂ ನಿನಗೆ ಅದು ಮನವರಿಕೆ ಆಗ್ಲಿಲ್ಲ ಅಂತಾದ್ರೆ ಈಗೋ ಜಗತ್ತಿನ ಸರ್ವ ಕಾರ್ಯಕ್ಕೂ ಮೂಲ ಕಾರಣ ನಾನೇ ಎನ್ನುವುದು ನೀನು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಆಗುವುದೇ ಇಲ್ಲ ಅಂತಾದ್ರೆ ಅರ್ಥ ಪಡಿಸುವುದಕ್ಕೆ ನಿನಗೊಂದು ಅವಕಾಶ ಉಂಟೀಗ. ಏಕೋದೃಢ ಚಿತ್ತದಿಂದ ಸಂಕಲ್ಪಬದ್ಧನಾಗಿ ನೀನನ್ನ ನೋಡಿದ್ದೆ ಹೌದು ಅಂತಾದ್ರೆ ಈ ಲೋಕದಲ್ಲಿ ನಾನ್ಯಾರು ಎನ್ನುವುದು ನಿನಗೆ ಅರ್ಥ ಆದೊಡರ್ಜುನನೇ ನೋಡನುಟ ಕಮಲೋದರನು ಕೈಗೊಂಡ ನಗದ ಆದಿ ಪುರುಷನು ನಿಜವ ಶ್ರೀ ವಿಶ್ವಾತ್ಮ ಜಾಗೃತಿಯ ಕಂಡು ತಲೆ ಬಾಗಿದನು ಶಿವ ಶಿವ ಕಂಡು ತಲೆ ಬಾಗಿದನು ಶಿವ ಶಿವ ಕಂಡು ತಲೆ ಬಾಗಿದನು ಶಿವ ಶಿವ ತಲೆ ಬಾಗಿದನು ಶಿವ ಶಿವ ಪುಂಡರೀಕಾಮಕನ ಮಹಿಮೆಯ ಪುಂಡರೀಕಾಮಕನ ಮಹಿಮೆಯ ಭಂಡತನದಲ್ಲಿ ಜರನಿ ಲಕ್ಷ್ಮಿಯ ಗಂಡ ನಿನ್ನನು ತಿಳಿಯದೆ ಭಂಡತನದಲ್ಲಿ ಜರನಿ ಲಕ್ಷ್ಮಿಯ ಗಂಡ ನಿನ್ನನು ತಿಳಿಯದೆ ಪಂಡತನಾದಲ್ಲಿ ಜರದ ಲಕ್ಷ್ಮಿಯ ಗಂಡ ನಿನ್ನನು ತಿಳಿಯದೆ ಕೀಶಪತಿ ಸೇವ್ಯ ಕುಜಹರ ಕೂರ್ಮಸಮ ಸತ್ಕಪೋರ ಕೇಯೂರಧರ ಕೈಟಬಾರಿ ಜಯ 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 ಜಯ. ನನ್ನ ಕಣ್ಣಿಗೆ ಬಂದಂತ ಬೇಡ ಬಂಧುಗಳ ವ್ಯಾಮೋಹ ಎನ್ನುವುದು ಕಪ್ಪು ಬಟ್ಟೆಯಾಗಿ ನನ್ನ ಕಣ್ಣಿಗೆ ಕಟ್ಟಲ್ಪಟ್ಟಿತ್ತು. ಅದನ್ನು ಕರೆಯುವುದಕ್ಕಾಗಿ ವಿರಾಟ ವಿಶ್ವ ದರ್ಶನವು ನನ್ನ ಪಾಲಿಗೆ ಲಭ್ಯವಾಯಿತು. ಭಗವಂತ
ನೋಡುವುದಕ್ಕೆ ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ. ಹ. ಏನನ್ನು ಕಾಣ್ತಾ ಇದ್ದೇನೆ? ಇದು ಸತ್ಯವೇ ಅಥವಾ ಮಿಥ್ಯವೇ? ಇದು ಕನಸೆ ಅಥವಾ ನನಸೆ ಎನ್ನುವ ತೊಂದ್ವಿ ಭಾವಕ್ಕೆ ನಾನು ತೊಳಲಾಡ್ತಲಿದ್ದೇನೆ. ಹೌದು ದೇವ, ಆದಿ ಅಂತ್ಯ ರಹಿತನಾದ ಚಿನ್ಮಯಾತ್ಮಕ ನೀನು, ಯಜ್ಞದೊಡೆಯ ನೀನು, ಯಜ್ಞ ರೂವಾರಿ ನೀನು, ಯಜ್ಞಕ್ಕೆ ಯಜಮಾನ ನೀನಿದ್ದೀಯ. ಸಾವಿರ ವರ್ಷ ತಪಸ್ಸನ್ನು ಆಚರಿಸಿದರು ಋಷಿ ಮುನಿಗಳಿಗೆ ಈ ದಿವ್ಯ ತೇಜಸ್ಸಿನಿಂದ ಲಭ್ಯವಾಗುವುದಿಲ್ಲ. ಇಂದು ಪಾರ್ಥನಿಗೆ ಕುರುಧಾರಿಣಿಯಲ್ಲಿ ಈ ರೀತಿಯ ನಿನ್ನ ವಿರಾಟ ವಿಶ್ವ ದರ್ಶನವನ್ನು ಪಾಲಿಗೆ ತೋರಿಸಿದಂತಾದರೆ ಏನು ನಿನ್ನ ಮಹಿಮೆ ಭಗವಂತ. ಸಾವಿರಾರು ಯೋಧರೆಲ್ಲ ಉತ್ಸಾಹದಿಂದ ಹೊರಬರುತ್ತಾ ಇದ್ದಾರೆ. ಇನ್ನು ಅನೇಕ ಯೋಧರೆಲ್ಲ ನಿನ್ನಲ್ಲಿ ಸೇರುತ್ತಾ ಇದ್ದಾರೆ. ರಾತ್ರಿ ಹಗಲು ನೀನೆ, ಮೇಲೆ ಕೆಳಗೂ ನೀನೆ, ಕಷ್ಟ ಸುಖಗಳೆಲ್ಲವೂ ನೀನೆ ಎನ್ನುವುದು ವೇದ್ಯವಾಯಿತು. ಇದುವರೆಗೂ ನಾನು ಆಡಿದ ಮಾತೆಲ್ಲವೂ ಅಪರಾಧವಾಯಿತು ಎಂದಾಗಿ ಬೇಡಿಕೊಳ್ಳುತ್ತೇನೆ. ಇಲ್ಲ ಭಗವಂತ, ನಿನ್ನ ದಿವ್ಯ ದರ್ಶನ ಕಂಡ ಬಳಿಕ ಮತ್ತೆ ಉತ್ಸಾಹದಿಂದ ನನ್ನ ಕಾಂಡಿವನ್ನು ಹೆದಗೇರಿಸಿದ್ದೇನೆ. ದೇವರೇ, ನೀ ನಡೆಸುವ ಈ ನಾಟಕಕ್ಕೆ ಈ ಪಾರ್ಥನೆಂಬ ಪಾತ್ರಧಾರಿಯ ಪಾತ್ರ ಎಷ್ಟರ ಮಟ್ಟಿಗೆ ಪ್ರಾವೀಣ್ಯತೆ ಪಡಿತದೆ ಎನ್ನುವುದು ನೀನೇ ನಿರ್ಣಯಿಸಬೇಕು. ನಿನ್ನ ಕೈ ಆಯುಧವಾಗಿ ನಾನಿರ್ತೇನೆ. ಈ ನಾಡಿದ ಮಾತಂತೆ ಕಾರ್ಯಾತ್ಮಕ ಧರ್ಮಕ್ಕೆ ಜಯ. ತಂದೆಯಳಿದ ದಿವಸದಿಂದ ನಮ್ಮ ರಾಜ್ಯದ ತಂದೆಯಳಿದ ದಿವಸದಿಂದ ನಮ್ಮ ರಕ್ಷಿಸಿ, ತಂದೆಯಳಿದ ದಿವಸದಿಂದ ನಮ್ಮ ರಕ್ಷಿಸಿ, ತಂದೆಯಳಿದ ದಿವಸದಿಂದ, ತಂದೆಯಳಿದ ದಿವಸದಿಂದ ನಮ್ಮ ರಕ್ಷಿಸಿ, ನಮ್ಮ ರಕ್ಷಿಸಿ. ಇಂದು ಕೂತು ದ್ರೌಪದಿಗೆ ಸಗಯದಿಂದ ಘೋಷಿಸಿ, ಇಂದು ಕೂತು ದ್ರೌಪದಿಗೆ ಸಗಯ, ಇಂದು ಕೂತು ದ್ರೌಪದಿಗೆ ಸಗಯದಿಂದ ಖರ್ಜಿಸಿ, ತಂದೆಯಳಿದ ದಿವಸದಿಂದ ನಮ್ಮ ರಕ್ಷಿಸಿ, ಇಂದು ಕುರು ದ್ರೌಪದಿಗೆ ಸಹಾಯದಿಂದ ಗರ್ಜಿಸಿ, ಇಂದು ಕುರು ದ್ರೌಪದಿಗೆ ಸಹಾಯದಿಂದ ಗರ್ಜಿಸಿ. ಇಂದು ಗುರು ದ್ರೌಪದಿಗೆ ಸಹಾಯದಿಂದ ಗರ್ಜಿಸಿ, ಬಂಧು ಬಸುಳರೊಡನೆ ಕಾದು ವಿವೇಕ
ಕಂದರು ಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಕಂದರು ಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಹೇಳು ಮಗ ಹೇಳು. ನಿರೀಕ್ಷೆ ಇರಲಿಲ್ಲ ಅಜ್ಜಯ್ಯ. ಖಂಡಿತ ಇವತ್ತು ನಿಮ್ಮನ್ನ ಇಲ್ಲಿ ಇಷ್ಟೊತ್ತಿಗೆ ನಾನು ನೋಡ್ತೇನೆ ಎನ್ನುವುದಾಗಿ. ಆದರೆ ನಮ್ಮ ಭಾಗ್ಯವೇ ಸರಿ ಅಜ್ಜಯ್ಯ. ಒಂದು ಕಾಲ ಇತ್ತು, ಸವಿಯಾದ ನೆನಪು. 1000 ವರ್ಷ ಹೋದರೂ ಅದು ಯಾವ ಕಾರಣಕ್ಕೂ ಮರೆಯಾಗದ ಮರೆಯಬಾರದ ನೆನಪು. ಯಾವುದು ಮಗನೇ? ಅಜ್ಜ, ನಿಮ್ಮ ತೊಡೆಯೇ ನಮಗೆ ಆಟದ ಅಂಗಳವಾಗಿತ್ತು. ವಿಶಾಲವಾದ ತೋಳ್ಗಳೇ ನಮ್ಮ ಪಾಲಿಗೆ ಉಯ್ಯಾಲೆ ಕಟ್ಟಿ ಆಡಿದ ಅನುಭವವನ್ನು ಕೊಟ್ಟಿತ್ತು. ನಿಮ್ಮ ಹಿತೋಕ್ತಿಯ ಮಾತುಗಳೇ ನಮ್ಮ ಜೀವನಕ್ಕೆ ಸ್ಫೂರ್ತಿದಾಯಕವಾಗಿತ್ತು. ನಮ್ಮ ಮೇಲೆ ಅಕ್ಕರೆ ಮಮತೆ ಎಲ್ಲವೂ ಇತ್ತು ಎಂದಾಗಿ ನಾವು ಭಾವಿಸಿದ್ದು ಬಿಟ್ರೆ ಸತ್ಯ ಅಲ್ಲ ಎನ್ನುವುದು ಈಗ ಅರ್ಥವಾಯಿತು. ಒಂದೊಂದು ಸಂದರ್ಭದಲ್ಲಿ ಶತಶೃಂಗ ಪರ್ವತದಲ್ಲಿ ನಮ್ಮಮ್ಮ ಪಾಂಡವರ ಇವರಿಗೆ ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ ಅನ್ನೋ ವಿಷಯವನ್ನು ಋಷಿ ಮುನಿಗಳು ಬಂದು ನಿಮಗೆ ವಿಷಯವನ್ನು ಹೇಳಿದಾಗ, ಅವರೆಲ್ಲ ಕರೆತಂದು ನಿಮಗೆ ಒಪ್ಪಿಸಿದಾಗ ಮರು ಪ್ರಶ್ನೆ ಮಾಡದೆ ಇವರು ಪಾಂಡವರ ಮಕ್ಕಳು ಎನ್ನುವ ಕಾರಣಕ್ಕಾಗಿ ಸ್ವೀಕರಿಸಿದಿರಿ. ಪ್ರೀತಿಯಿಂದ ಬೆಳೆಸಿದಿರಿ, ಅಕ್ಕರೆಯಿಂದ ಮಮತೆಯಿಂದ ನಮ್ಮನ್ನು ಪಾಲನೆ ಪೋಷಣೆ ಮಾಡಿದ್ದೀರಿ. ಇವತ್ತು ಎದೆ ಎತ್ತರಕ್ಕೆ ಬೆಳೆದು ನಿಲ್ಲಿಸಿದ್ ಯಾಕೆ ಕೇಳಿದ್ರೆ, ಹದವಾಗಿ ಬಲಿದ ಮೇಲೆ ಪಾಂಡವರ ತಲೆ ಕಡಿಯುವುದಕ್ಕೆ ಒಳ್ಳೆಯದಾದೀತು ಎನ್ನುವುದಾಗಿ ಭಾವಿಸ್ತೇನೆ. ಮೊದಲಿಂದಲೂ ನಮ್ಮ ಬಗ್ಗೆ ಅಥವಾ ನಮ್ಮ ಮೇಲೆ ನಿಮಗಷ್ಟೊಂದು ಪ್ರೀತಿ ಇಲ್ಲ ಎನ್ನುವುದು ಗೊತ್ತಿತ್ತು. ಆದ್ರೆ ಈಗ ಸ್ಪಷ್ಟ ಆಯಿತು. ಏನದು ಅಜಯ್ಯ? ಶತಶೃಂಗ ಪರ್ವತದಲ್ಲಿ ನಮ್ಮಮ್ಮ ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ ಎನ್ನುವ ವಿಷಯ ಅರಮನೆಗೆ ಒಳಗಿರುವ ಗಾಂಧಾರಿ ದೇವಿಗೆ ಗೊತ್ತಾಗಿ ಹೊಟ್ಟೆ ಬಡಿದುಕೊಂಡಂತೆ ಅರಮನೆಯ ಹೊರಚಾವಡಿಯಲ್ಲಿ ಕುಳಿತಂತ ನಿಮಗೆ ವಿಷಯ ಗೊತ್ತಾಗ್ಲಿಲ್ವ ಅಜ್ಜ? ಗೊತ್ತಾದ್ರೆ ಏನು ಮಾಡ್ಬೇಕಿತ್ತು? ಬಾಣಂತನಕ್ಕಾಗಿ ಹಸ್ತಿನೆಯಿಂದ ಸ್ವಲ್ಪ ಬಟ್ಟೆಯನ್ನಾದ್ರೂ ಅಲ್ಲಿ ಕಳಿಸಿಕೊಡಬಹುದಿತ್ತು. ನೀವು ಒಬ್ಬವನೇ ಸೂಚನೆ ಕೊಟ್ಟದ್ದು ಸರಿ. ಆದ್ರೆ ಸೂಚನೆ ಕೊಡುವಾಗ ತಡ ಆಯ್ತು ಅಲ್ಲ, ಅದು ಗೊತ್ತಾಯ್ತಲ್ಲ. ಖಂಡಿತ ಹೌದು. ಯಾಕೆ ಮಾಡ್ಲಿಲ್ಲ ಅಂತ ನಿನ್ನ ಆಕ್ಷೇಪ. ಯಾಕೆ ಅಜ್ಜ ಮಾಡ್ಲಿಲ್ಲ? ಬಿಡಿ, ತುಂಬಿದ ಸಭೆಯಲ್ಲಿ ನಡೆಯುತ್ತಲ್ಲ ದ್ರೌಪದಿ ದೇವಿಯ ವಸ್ತ್ರಾಪಹರಣದ ಪ್ರಕರಣ. ಆ ಸಂದರ್ಭದಲ್ಲಿ ದುಶ್ಯಾಸನ ದ್ರುಪದನಂದನೆಯ ಸೀರೆ ಸೆರಗಿಗೆ ಕೈ ಹಿಡಿದು ಎಳೆಯುವಾಗ ತುಂಬಿದ ಸಭೆಯ ಮಧ್ಯದಲ್ಲಿ ಕುಳಿತ ನೀವು ಎದ್ದ ನಿಂತು ಒಂದು ಹೂಂಕಾರದ ಟೇಂಕಾರ ಹಾಕುತ್ತಾ ಇದ್ದಾರೆ. ಅವತ್ತಲ್ಲಿ ಆ ಸ್ಥಿತಿ ಆಗ್ತಾ ಇರಲಿಲ್ಲ, ಆ ಸಂದರ್ಭವು ನಡೀತಾ ಇರಲಿಲ್ಲ. ನಿಮ್ಮ ಮಾತಿಗೆ ಅವರೆಲ್ಲ ತಲೆ ಬಾಗುತ್ತಾ ಇದ್ರು. ಅದನ್ನು ನೀವು ಮಾಡಲಿಲ್ಲ. ಅರಗಿನಾಲಯ ನಿರ್ಮಾಣ ಮಾಡಿದ್ದು ಪಾಂಡವರ ಇವರನ್ನು ತೆಗೆಯುವುದಕ್ಕೆ ಎನ್ನುವುದು ವಿದುರನಿಗೆ ಗೊತ್ತಾಗ್ತದೆ. ಚಂದ್ರವಂಶದ ಕುಲದೀಪವಾದಂತಹ ಅಜ್ಜಯ್ಯ ಭೀಷ್ಮಾಚಾರ್ಯರಿಗೆ ಗೊತ್ತಾಗ್ಲಿಲ್ವ? ಗೊತ್ತಾದ ಒಂದು ಸೂಚನೆ ಆದ್ರೂ ಕೊಡಬಹುದಿತ್ತಲ್ವ? ಯಾಕಜ್ಜ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ? ನಮ್ಮನ್ನು ತೆಗೆಯುವ ಮನಸ್ಸೇ ಇದ್ದರೆ ಹಾಲು ಗಲ್ಲದ ಹಸುಳೆಗಳಾಗಿರುವ ಪಾಂಡವರಿಗೆ ಆವತ್ತೇ ನೀವು ಕೊಂದು ಮುಗಿಸಬಹುದಿತ್ತು. ಇವತ್ತು ಕೈಯಲ್ಲಿ ಕೈಯುವುದವನ್ನು ಪಿಡಿದು ಮಲತು ನಿಂತು ನಮ್ಮಲ್ಲಿ ಕಾರುವುದಕ್ಕೆ ಬರ್ತಾ ಇದ್ದೀರಲ್ಲ, ಯಾಕಜ್ಜ? ಯಾವ ತಪ್ಪಿಗಾಗಿ ಇಂತ ಶಿಕ್ಷೆ? ಮೊಮ್ಮಕ್ಕಳಿಗೆ ಹೇಳುವುದು ಅಜ್ಜನಿಗೆ ಸುಲಭ, ಮೊಮ್ಮಕ್ಕಳ ಆಡುವ ಮಾತು ಕೇಳುವುದು ಮಾತ್ರ ಬಹಳ ಕಷ್ಟ ಆಗ್ತದೆ. ಈ ಅಜ್ಜ ಸುಮ್ಮನಿದ್ದದ್ದು ಯಾಕೆ ಅಂತಲ್ವ? ಯಾಕಜ್ಜ?
ಎನಲು ಬೇಡ ಬಾಲ ಭಾಷೆ ಆಡ ಬೇಡಮ್ಮ ಎನಲು ಬೇಡ ಬಾಲ ಭಾಷೆ ಆಡ ಬೇಡವೋ ಎನಲು ಬೇಡ ಬಾಲ ಭಾಷೆ ಆಡ ಬೇಡವೋ ಎನಗೆ ನಿಮ್ಮ ಐದೆಗಿರಿದು ಕಯವೋ ಕುಕುಟವೋ ಎನಗೆ ನಿಮ್ಮ ಐದೆಗಿರಿದು ಕಯವೋ ಕುಕುಟವೋ ಮಗು ಅಜ್ಜಯ್ಯ ಕೇಳುವವರ ಕಿವಿ ಗಟ್ಟಿಯಾದ ಪ್ರಶ್ನೆ ಕೇಳಿದ ಆ, ಅರ್ಜುನ ಅಜ್ಜನಿಗೆ ಅಂತ ಅನಿಸ್ಬಹುದು. ಆದ್ರೆ ಇದೇನು ಗೊತ್ತಾ? ಏನು? ಕೇವಲ ಬಾಲಭಾಷೆ. ಆಹಾ, ಬಾಲಭಾಷೆ ಹೇಗಿರುತ್ತದೆ ಕೇಳು. ಹೇಗೆ? ಅಜ್ಜನ ಹೆಗಲ ಮೇಲೆ ಕುಳಿತ ಮೊಮ್ಮಗ ಹೇಳುತ್ತಾನೆ, ಏನು? ಅಜ್ಜ ನಾನು ನಿನಗಿಂತ ಎತ್ತರ ಎಂದು. ಓಹೋ, ಸತ್ಯವೋ ಅದು? ಆಹಾ, ಹಾಗೆಯೇ ನೀನು ಆಡಿದ ಮಾತು. ಆ, ಮೊದಲನೇದಾಗಿ ಹೇಳಿದೆ, ಅಲ್ಲಿಂದ ಬಂದಂತ ನಮ್ಮನ್ನ ತಂದು ಸಾಕಿದ ನೀವು ಆ, ಇಂದು ಈ ರೀತಿ ಯಾಕೆ ಮಾಡಿದ್ರಿ ಎಂದು. ಸರಿಯೋ ಮಗನೇ, ಅಜ್ಜ? ತಂದೆ ಹೇಳಿದ ದಿವಸದಿಂದ ತಂದು ಸಾಕಿದವರು. ಹೌದು. ನಿನಗೆ ಗೊತ್ತಿದ್ದು ನಿನ್ನ ತಂದೆ ಹೇಳಿದ ದಿವಸದಿಂದ. ಆ, ನಾನು ನನ್ನ ತಂದೆ ಹೇಳಿದ ದಿವಸದಿಂದ ಈ ವಂಶವನ್ನ ಕಾಪಾಡಿದ್ದೇನೆ. ಆ, ಮಗು, ನಿಮ್ಮ ಅಪ್ಪ ಪಾಂಡು ಚಕ್ರವರ್ತಿಗೆ ಮದುವೆ ಮಾಡಿಸಿದೆ. ಕುಂತಿಯನ್ನ ಮದುವೆ ಮಾಡಿಸಿ ಅರಮನೆಗೆ ಕರೆತಂದಾಗ ಆ, ಚಕ್ರವರ್ತಿ ಪೀಠ ಗಳಿಸಿದ ವಿಶೇಷ ಪ್ರಶಸ್ತಿಗಳನ್ನ ಸಾಧನಗಳನ್ನ ತೋರಿಸಿದೆ. ಆ, ಯಾವುದಕ್ಕೂ ನಿನ್ನ ಅಮ್ಮ ಸ್ಪಂದಿಸಲಿಲ್ಲ. ಓಹೋ, ಕೊನೆಗೆ ಆ, ಒಬ್ಬ ಅಧೀರತ ಎನ್ನುವಾತ ಆ, ತಂದು ಕೊಟ್ಟ ಸಣ್ಣ ಮಗುವಿನ ಆಭರಣವನ್ನ ಆ, ಕಣ್ಣಿಗೆ ತಾಗಿಸಿ ಬಾಯಲ್ಲಿ ಮುತ್ತು ಕೊಟ್ಟು ಆ. ಕಣ್ಣೀರಿಟ್ಟಳು ನಿಮ್ಮಮ್ಮ. ಓಹೋ. ನಾ ಏನ್ ತಿಳಿಬೇಕು ಮಗನೇ? ಅಂದ್ರೆ ಅದಕ್ಕೂ ಹೆಚ್ಚಿಗೆ ಕೇಳಬೇಡ. ಆ, ಹೋಗುದು ನಮ್ಮ ವಂಶದ ಮರ್ಯಾದೆ. ಬೇಡ. ಆ, ವಸ್ತ್ರಾಪರಣ ಕಾಲದಲ್ಲಿ ನೀವು ಹೂಂಕಾರ ಮಾಡಬೇಕಿತ್ತು ಒಂದೇ. ಆ, ತಪ್ಪಾಗಿದೆ ಎಂದು. ಆ, ಧರ್ಮರಾಯ ಎಲ್ಲವನ್ನೂ ಕಳ್ಕೊಂಡ ಎಂದು ಆ, ಅವನ ಕೈಗೆ ಬೆಂಕಿ ಕೊಡ್ಲಿಕ್ಕೆ ಹೋದವ್ರು ಯಾರ? ಅದು ಯಾರು? ನೀನೇ ಅಲ್ವಾ? ಹೌದು. ಯಾಕೆ ಕೊಟ್ಟೆ? ಯಾಕೆ ಕೊಡ್ಲಿಕ್ಕೆ ಹೋದೆ? ಬೇಡಿತ್ತೋದು ಅಣ್ಣನಿಗೆ ಅಂತೇಳಿ. ಆದ್ರೆ ಧರ್ಮರಾಯ ಯಾವತ್ತು ಅಧರ್ಮ ಕಾರ್ಯ ಮಾಡುವುದಿಲ್ಲ ಎಂಬ ಕಾರಣಕ್ಕಾಗಿ ಆ, ನಡೆದದ್ದನ್ನೆಲ್ಲ ನೋಡಿ ನಾನು ಸುಮ್ಮನಿದ್ದೆ. ಈಗ ಹೇಳಿದೆ, ಆ, ನೀವು ಆ, ನಮ್ಮ ಹಾಗೂ ಕೌರವರ ನಡುವೆ ಆ, ನಿಂತು ನಮ್ಮನ್ನ ಯಾಕೆ ಕೊಲ್ಲಿಕ್ ಮುಂದಾಗಿದ್ದೀರಿ ಎಂದು. ಆ, ಸತ್ಯ ಹೇಳ್ತೇನೆ ಮಗನೇ, ಆ, ಪಾಂಡವರನ್ನ ಕೊಲ್ಲುವುದು ಬಿಡು, ಪಾಂಡವರ ಒಂದು ಕೂದಲನ್ನ ಕುಂಕಿಸುವುದಕ್ಕೂ ಆ, ಈ ಭೀಷ್ಮನಿಂದ ಆಗಲಾರದು. ಓಹೋ, ಯಾಕೆಂದ್ರೆ ಅಂತಹ ರಕ್ಷಣೆಯಲ್ಲಿದ್ದವರು ನೀವು. ಆ, ಮಗನೇ, ಆ, ಅಜ್ಜ ಭೇದದಿಂದ ಬಡಿಯುವುದಕ್ಕೆ ಬಂದನು, ಆ, ಕ್ರೋಧದಿಂದ ಕಡಿಯುವುದಕ್ಕೆ ಬಂದನು, ಆ, ಮೋದದಿಂದ ಮಡಿಯುವುದಕ್ಕೆ ಬಂದನು. ಆ, ಎನ್ನುವುದ ಭುಜ ನಾಭಬಲ್ಲ ಯಾತಕಾನು ಎನ್ನುವುದ ಭುಜ ನಾಭಬಲ್ಲ ಯಾತಕಾನು ಎನ್ನುವುದ ಭುಜ ನಾಭಬಲ್ಲ ಯಾತಕಾನು ತ್ರಿನಯನೀತ ಸಲಹೆಗೆ ಮೇಲ್ಹೊಡಿ ತ್ರಿನಯನೀತ ಸಲಹೆಗೆ ಮೇಲ್ಹೊಡಿ ಈ ಅಜ್ಜ ಕಡಿಯುವುದಕ್ಕೆ ಬಂದದ್ದ, ಬಡಿಯುವುದಕ್ಕೆ ಬಂದದ್ದ, ಆ, ಮೋದದಿಂದ ಮಡಿಯುವುದಕ್ಕೆ ಬಂದದ್ದು ಎನ್ನುವುದು ಆ, ನಿನ್ಗೆಲ್ಲ ಅರ್ಥ ಆಗಲಾರದು ಮಗನೇ. ಆ, ಒಬ್ಬನಿಗೆ ಅರ್ಥ ಆಗ್ತದೆ. ನೋಡು, ಅದು ಕೂತಿದ್ದಾನೆ. ಅಜ್ಜ ಮೊಮ್ಮಕ್ಕಳು ಹೊಡೆದಾಡ್ತೇವೆ, ಅವನು ಸಣ್ಣ ನಗೆಯಾಡು, ಸದಾನಂದ. ಅವನಿಗೆ ಯಾವುದು ಸಂಬಂಧ ಇಲ್ಲ. ಹಾಗಾದ್ರೆ ಯುದ್ಧ ಮುಗಿದು ಬಿಡದ ಸೇರಿದ ಮೇಲೆ ಕೇಳು ಕೃಷ್ಣನ ಹತ್ತಿರ, ಆ, ಅಜ್ಜ ಯಾಕೆ ಯುದ್ಧಕ್ಕೆ ಬಂದ ಎಂದು. ಆ, ಅವ ಹೇಳ್ತಾನೆ, ಅದ್ರ ಒಂದು ಮಗನೇ, ಯಾವುದೇ ಅಜ್ಜನಿಗಾಗಲಿ ಆ, ಮೊಮ್ಮಕ್ಕಳು ಶ್ರೇಷ್ಠ ಕಾರ್ಯ ಮಾಡಿದ್ರೆ ಆ, ಅವನ ಹೃದಯಕ್ಕಾಗುವ ಸಂತೋಷ ಅಷ್ಟಿಷ್ಟಲ್ಲ. ಕೇಳಿದ್ದೇನೆ,
ಪರಮೇಶ್ವರನನ್ನು ಮೆಚ್ಚಿಸಿ ಪಾಶುಪತ ಪಡೆದಿದ್ದೀಯಂತೆ. ನೋಡೋಣ, ಅದನ್ನು ಪ್ರಯೋಗಿಸು. ಅದು ಬೇಕಾಗಿಲ್ಲ. ಅಯ್ಯೋ 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 ಭಳಿನ ಮಜರ ಪಾಥ ಭಳಿನ 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 ಮಜರ ಪಾಥ ಎನ್ನುತ್ತ ಸಕಲ ಶಸ್ತ್ರದಿ ಎನ್ನುತ್ತ ಸಕಲ ಶಸ್ತ್ರದಿ ಹಲೋಟದ ಬಗೆಯವ ಕಿರೀಟಿಗಾಗುವಂದನು 800 ವರ್ಷಗಳ ಕಾಲ ಬದುಕಿದೆ, ಆದರೆ ನನ್ನ ಮೆಚ್ಚಿಸಿದವರು ಯಾರೂ ಇಲ್ಲ. ನೀನು ನಿಜವಾಗಿ ಈ ಹೊತ್ತು ಈ ಅಜ್ಜನನ್ನು ಮೆಚ್ಚಿಸಿದ್ದೀಯ. ಬಹುಕಾಲದಿಂದ ನಾನು ಸಂಗ್ರಹಿಸಿದ ಒಂದನ್ನ ಯಾರಿಗೆ ಕೊಡುವುದು ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ನಿನಗೆ ಕೊಡ್ತೇನೆ ಅದನ್ನ. ಅಜ್ಜಯ್ಯ, ಆ? ಒಂದು 60, 70, 80 ವರ್ಷ ಬದುಕಿದ ಅಜ್ಜ ಮೊಮ್ಮಗನಿಗೆ ಕಟ್ಟಿಡುವುದು ಉಂಟಂತೆ, ಕೊಡುವುದಕ್ಕಾಗಿ ಇಡ್ತಾನಂತೆ. 800 ವರ್ಷ ಬದುಕಿದ ನಮ್ಮ ಅಜ್ಜನ ಗಂಟು ಅದು ಎಷ್ಟು ದೊಡ್ಡ ಇರಬಹುದು, ಹೇಗಿರಬಹುದು? ಫಳಿರೆ ಮಜರೆ ಪಾರ್ಥ. ಇದು ನಾನು ಸಂಗ್ರಹಿಸಿದ್ದು. ಅಹೋರಾತ್ರಿ ಭಾರ್ಗವರಲ್ಲಿ ಹೋರಾಡಿ ಅವರಿಂದ ನಾನು ಪಡೆದದ್ದು. ನಿನಗೆ ಕೊಡ್ತಾ ಇದ್ದಾಯಿ. ನೀನೊಬ್ಬ ಸಮರ್ಥನೆ ಆದ್ರೆ ಪ್ರಯೋಗಿಸು. ಏನು ಆಶ್ಚರ್ಯ ಇದು? ಪಾರ್ಥ ಬಿಟ್ಟಂತ ಬಾಣ ನನ್ನ ಎದೆಗೆ ನಾಂಟುವುದಕ್ಕೆ ಬರ್ತಾ ಇದೆ. ನಾನು ಬಿಟ್ಟ ಯಾವ ಬಾಣವು ಪರಿಣಾಮವನ್ನು ಬೀರುತ್ತಾ ಇಲ್ಲ. ಗೊತ್ತಾಯ್ತು ನನಗೆ. ಪಾಂಡವರೆಂಬ ಪಾತ್ರಧಾರಿಗಳನ್ನು ಕುಣಿಸುತ್ತಾ ಇರುವ ಸೂತ್ರಧಾರಿ ಅವ ವಿಶ್ವನಾಥ. ಅವನಿಗೆ ಇದೆಲ್ಲ ಅವನಿಗೆ ಬಾಧಿಸುವುದಿಲ್ಲ. ಈಗ ಏನ್ ಮಾಡಬೇಕು? ಇದನ್ನೆಲ್ಲ ನೋಡಿ ಸುಮ್ಮನಿದ್ದಾನಲ್ಲ, ಅವನಿಗೆ ತಲೆ ಬಿಸಿ ಮಾಡ್ರೆ ಹೇಗೆ? ಅದಕ್ಕಾಗಿ ಪರಶುರಾಮ ದತ್ತ ಶರವ ತೆಗೆದು ಕೂಡಲು ಶರವ ತೆಗೆದು ಕೂಡಲು ಹರಿಯ ಹಣೆಗೆ ಭಾರ್ಗವರೂಪಿ ನಾರಾಯಣರಿಂದ ದತ್ತವಾದ ಹಸಿರತ್ನ ಎನ್ನುವ ಶರವನ್ನು ಕೃಷ್ಣರೂಪಿ ನಾರಾಯಣನಿಗೆ ಸಮರ್ಪಿಸಿ ಮೊಸರೊಡೆದು ರಕ್ತ ಧೂತಲು ದ್ರಗುತ್ರೈದು ಗಿಣಿ ಮಸಗಲ ಹುಟ್ಟೆಯ್ದು ಧಡವು ವೀಣಾದ್ರೆ ಶತಕೋಟೆ ಹರಿಸಜ ಪೀಠ ಮಹೇಶ ಶಕ್ರ ವೈವಸ್ವತರು ಮುಸುಕಿದರು ಬಿಡನೆಂದು ವಾಜಯಂ ಬಿಸುಡು ಚಕ್ರವಂ ಕೊಟ್ಟು ತುಮುಕಲ ಚತುರ್ದಶ ಭುವನ ತಲ್ಲಣಿಸಿತು. ಧರ್ಮಕ್ಷೇತ್ರವೇ ಕುರುಕ್ಷೇತ್ರ ಅಂತ ಆಡಿದವರು ನಾವು. ಧರ್ಮಕ್ಷೇತ್ರದಲ್ಲಿ ಧರ್ಮಯುದ್ಧವೇ ಆಗಬೇಕೆ ವಿನಃ ಅಧರ್ಮದ ಯುದ್ಧ ಯಾರು ಯಾವತ್ತೂ ಮಾಡಲೇಬಾರದು ಎನ್ನುವ ಹಾಗೆ ಹೇಳಿದವರು ಇದೇ ಭೀಷ್ಮಾಚಾರ್ಯರು. ಸೇನಾಧಿಪತ್ಯ ಆಗುವ ಆ ಕಾಲಕ್ಕೆ ರತಿಕ ಸಮರ್ಥನಿರುವಾಗ ಯಾರು ಸಾರಥಿಯ ಮೇಲೆ ಅಂಬಿನ ಪ್ರಯೋಗ ಮಾಡಬಾರದು ಎನ್ನುವ ಹಾಗೆ ಹೇಳಿದ ಭೀಷ್ಮಾಚಾರ್ಯರೇ ಆಡಿದ ಮಾತಿಗೆ ತಪ್ಪುತ್ತಾ ಇದ್ದಾರೆ. ಧರ್ಮವಂತರಾದ ಇವರೇ ಅಧರ್ಮದ ಕಾರ್ಯವನ್ನ ಮಾಡಿದ್ದಾರೆ ಅಂತಾದ್ರೆ ತಕ್ಕ ಶಿಕ್ಷೆ ಆಗಲೇಬೇಕು. ಹಾಗಾಗಿ ರತಿಕನಿರುವಾಗ ಸಾರಥಿಗೆ ಬಾಣ ಬಿಟ್ಟ ಮೇಲೆ ಸಾರಥಿಯ ಕೈಯಲ್ಲಿ ವಾಗೆ ಯಾಕೆ, ಚಮ್ಮಟಿಕೆ ಯಾಕೆ? ಇವರಿಗೆ ಶಿಕ್ಷೆ ಕೊಡುವುದಕ್ಕಾಗಿ ಚಮ್ಮಟಿಕೆಯನ್ನು ಬೀಸಿದ್ದೇನೆ, ಧರಿಸಿದ್ದೇನೆ. ನಾನು ಹಿಡಿದ ಈ ಚಕ್ರದಿಂದ ನಾನು ಏನು ಮಾಡಬೇಕು ಅದನ್ನ ಮಾಡುವುದಕ್ಕೆ ಹೊರಟಾಗ ನನ್ನನ್ನ ತಡೆಯುವುದಕ್ಕೆ ಪಿಸಜ ಪೀಠ, ಆ ಬ್ರಹ್ಮದೇವ, ವೈವಸ್ವತ, ಹೆಚ್ಚೇನು ಶಕ್ರ, ಪರಮೇಶ್ವರ ಯಾರು ಬಂದು ಮುಸುಕಿದರು ಚಕ್ರವನ್ನ ಬಿಡೆ ಬಿಡೆ. ಹೋರಿಯ ಖಾತಿಯ ತಡೆವರ್ಯಾರು ಹರಿಯ ಖಾತಿಯ ತಡೆವರ್ಯಾರು ತಡೆವರ್ಯಾರೆಂದು ಎರಡು ಬಲ ಬೆರಗಾಗಿ
ಮುಚ್ಚಿರಲು ಶ್ರೀ ಹರಿಯ ಖಾದಿಯ ದೇವರ್ಯಾರು ಎಂದು ಎರಡು ಬಲ ಬೆರಗ ಎರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿ ಇಳಿದು ನಡೆತಂದು ಬೆಣ್ಣೆ ತಿನ್ನು ಮೃದುವಾಗಿ ಮಾತನಾಡುವ ನಮ್ಮ ದೇವ ಕಿರ್ಚ್ಕೊಳ್ತಾ ಇದ್ದಾನೆ. ಅಬ್ಬಾ ಸಿಟ್ಟಿನಿಂದ ಕಣ್ಣಲ್ಲಿ ಕೆಂಡವನ್ನು ಉಗುಳುತ್ತಾನು ಅಂತ ಭಾವಿಸಬೇಕು. ದೇವರ ಸಿಟ್ಟು ಎಷ್ಟು ವಿಶೇಷ ನೋಡಿ. ಕೇವಲ ಕೌರವರು ಭೀತಿ ಪಟ್ಟರೆ ಆಶ್ಚರ್ಯ ಅಲ್ಲ, ಪಾಂಡವರು ಭಯಗೊಂಡಿದ್ದಾರೆ. ಹಾಗಾದರೆ ಈ ದೇವರ ಸಿಟ್ಟನ್ನ ತಣಿಸುವವರು ಯಾರು? ಮಕ್ಕಳು ಮಾಡೋದು ಹುಡುಗಾಟಿಕೆ ಆದ್ರೆ ಕ್ಷಮೆ ಉಂಟು, ಇದು ಮುದುಕ ಮಾಡೋದು ಹುಡುಗಾಟಿಕೆ. ಏನ್ ಮಾಡುವುದು? ಕೇಳಿದ್ದೇನೆ ಹಿಂದೆ ಕಂಬದಿಂದೊಡೆದು ಬಿಂಬರೂಪಿಯಾಗಿ ಬಂದಂತ ನಾರಸಿಂಹ ಕನಕ ಕಶ್ಯಪುವನ್ನ ಕೊಂದು ಆಮೇಲೂ ಕ್ರೋಧದಿಂದಿದ್ದಾಗ ಅಲ್ಲಿದ್ದವರೆಲ್ಲ ಬೇಡಿಕೊಂಡ್ರಂತೆ, ಯಾರಿಂದಲೂ ಹರಿಯ ಖಾತಿಯ ತಣಿಸಲಾಗಲಿಲ್ಲವಂತೆ. ಈಗ ಬೇಕಾದದ್ದು ಭಕ್ತ ಭೀಷ್ಮನ ಭಕ್ತಿ ರಸ. ಮಾತಾಡಿಸ್ತೇನೆ ದುರಿತವನ ದಾವಾಗ್ನಿ, ದುರಿತವನ ದಾವಾಗ್ನಿ, ದುರಿತವನ ದಾವಾಗ್ನಿ, ಲಕ್ಷ್ಮೀ ವರಮುಕುಂದ ಮುರಾರಿ, ಲಕ್ಷ್ಮೀ ವರಮುಕುಂದ ಮುರಾರಿ, ಮುರಾರಿ ಜಯ 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 ಎನ್ನುತ್ತ ಮಗುಳೆದ್ದಚ್ಯುತನ ಮೃದುಕರ ಪಿಡಿದಂದ ಆ ಆ ಸ್ವಾಮಿ ಪರಾಕು ಶ್ರೀ ಮನೋಹರ ಸ್ವಾಮಿ ಪರಾಕು ಶ್ರೀ ಸ್ವಾಮಿ ಪರಾಕು ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮ
ಮನೋಹರ ಅಂತ ಕರೆಯುತ್ತಾರೆ. ಯಾಕೆ? ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿದಂತ ಲಕ್ಷ್ಮಿ ತನ್ನ ಸೌಂದರ್ಯದಿಂದ ಎಲ್ಲರನ್ನ ಮನಸ್ಸನ್ನು ಸೆಳೆದಳಂತೆ. ಆದರೆ ಲಕ್ಷ್ಮಿಯ ಮನಸ್ಸನ್ನು ಸೆಳೆದವ ಮಾತ್ರ ನೀನಂತೆ. ಲಕ್ಷ್ಮಿ ಅಂದರೆ ಶ್ರೀ ಅಂತ ಕರೆಯುವುದು. ಲಕ್ಷ್ಮಿಯ ಮನಸ್ಸನ್ನ ಅಪಹರಿಸಿದವ ಎನ್ನುವ ಅರ್ಥದಲ್ಲಿ ಶ್ರೀ ಮನೋಹರ ಅಂತ ಕರೆಯುವುದು. ದೇವ್ರೇ, ಏನು ನಾನಾಡುವ ಮಾತನ್ನ ಪ್ರೇಮದಿಂದ ಆಲಿಸಬೇಕು. ಯಾಕೆಂದ್ರೆ ಪ್ರೇಮದ ಹಿಂದೆ ಯಾವ ಸ್ವಾರ್ಥವೂ ಇರುವುದಿಲ್ಲ. ನೀನು ಈ ಚಕ್ರ ಹಿಡಿದದ್ದು ಯಾಕೆ? ನಿನ್ನ ಮಾತು ಕೇಳುವುದಕ್ಕಲ್ಲ, ನಿನ್ನ ತಲೆ ಕತ್ತರಿಸಲಿಕ್ಕೆ. ದೇವ್ರೇ, ಏನು? ನನ್ನ ಕಂಠವನ್ನ ನೀನು ಕತ್ತರಿಸ್ತೀಯ. ಹೌದು. ನಿನ್ನ ಕುರಿತಾಗಿ ಇರುವಂತ ಹೊಗಳಿಕೆಯನ್ನು ಸೇವಕ ಚಯವ ಪಾಲಿಸುವ ಮಹಾನುಭಾವ ಎಂದು ಯಾರೇ ಕಷ್ಟ ಕಾಲದಲ್ಲಿ ನಿನ್ನನ್ನು ಸ್ತುತಿಸಿದ್ರು ಅವರ ಕಷ್ಟವನ್ನು ಪರಿಹರಿಸಿದವನು ನೀನಂತೆ. ಅಂತಹ ನೀನು ನಿನ್ನ ಭಕ್ತನಾದ ಭೀಷ್ಮನ ಕಂಠವನ್ನು ಕತ್ತರಿಸ್ತೀಯ. ಕತ್ತರಿಸ್ತೇನೆ. ಆಗ್ಲಿ ದೇವರೇ, ಏನು? ಸೇವಕ ಕ್ಷಯವ ಪಾಲಿಸುವ ಮಹಾನುಭಾವನೆ, ನನ್ನ ಕಂಠವನ್ನ ಕತ್ತರಿಸಿ. ಎಲ್ಲರೂ ಸಾವು ಸಮೀಪ ಬಂದಾಗ ಭಯ ಪಡ್ತಾರೆ. ನೀನು ಸಾವು ಸಮೀಪ ಬಂದಾಗ ಪ್ರೀತಿಯಿಂದ ಸ್ವಾಗತಿಸ್ತೀಯ. ಕೊಲ್ಲು 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 ಅಂತ. ಏನು ಸಾಯುವುದಂತ ತಿಳಿದ್ರೆ ಇಷ್ಟವ ನಿನಗೆ? ನಾನು ಯಾಕೆ ಬದುಕಬೇಕು ದೇವರೇ? ಏನಾಗಿದೆ? ಇಂದಿರೇಶ ನಾನು ಇಂದಿರೇಶ ನಾನು ಇವರ ಜಗನವನ್ನು ಇಂದಿರೇಶನೆ ನಾನು ಇವರ ಜಗನವನ್ನು ಇವರ ಜಗನವನ್ನು ಇಂದು ಈಕ್ಷಿಸಲಾರೆ ತಿಳಿದು ಕಣ್ಣಾರೆ ಇಂದು ಈಕ್ಷಿಸಲಾರೆ ತಿಳಿದು ಕಣ್ಣಾರೆ ಎಂದಾದ ಈ ಗಾಯ ಯರವಿನೋಡವೆಯ ಎಂದಾದ ಈ ಗಾಯ ಯರವಿನೋಡವೆಯ ಹಿಂದೆ ಹೋಗಲಿ ತೀರ್ಚು ಚಕ್ರವ ಎತ್ತು. ಹಿಂದೆ ಶ್ರೀ ಮನೋಹರ ಶ್ರೀ ಮನೋಹರ ಸ್ವಾಮಿ ಪರಾಗೋ ಕುಂಟನಾಗಲಿ, ಕುರುಡನಾಗಲಿ, ಭಿಕ್ಷುಕನಾಗಲಿ, ರೋಗಿಷ್ಠನಾಗಲಿ ಸಾವನ್ನು ಬಯಸುವುದಿಲ್ಲ. ಹೌದು. ದೇವ್ರೇ, ಏನು? ನೀನು ಸಾವು ಬಯಸ್ತೀಯಾ ಅಂತ ನನ್ನಲ್ಲಿ ಪ್ರಶ್ನೆ. ಹೌದು. ನಾ ಯಾಕೆ ಬದುಕಬೇಕು? ಏನಾಗಿದೆ ನಿನಗೆ? ಒಂದು ಕಾಲದಲ್ಲಿ ಹಾ ಚಂದ್ರವಂಶವ ಹಾ ರಕ್ಷಣೆಯ ಹೊಣ ಹೊತ್ತ ನನಗೆ ಹ್ಮ್. ವಂಶದ ಬೆಳಗುವುದಕ್ಕೆ ಮಕ್ಕಳಿಲ್ಲವಲ್ಲ ಎಂದು ಬಹಳ ನೊಂದಿದ್ದೆ. ಹಾ ಆದರೆ ಹ್ಮ್ ಹುಟ್ಟಿಕೊಂಡರು ಪಾಂಡವರು 5, ಕೌರವರು 100, ಹ್ಮ್ 105 ಮಂದಿ. ಹ್ಮ್ ಕೃಷ್ಣ, ಹ್ಮ್ ಮಂಗಳದ ಬೆಳಗ್ಗೆ ಇಂಗಳದ ಮಳೆ ಸುರಿದಂತೆ ಹ್ಮ್ ಹುಟ್ಟಿಕೊಂಡಿತು ದಾಯಾದ್ಯ ಮತ್ಸರ. ಹ್ಮ್ ಆ ದಾಯಾದ್ಯ ಮತ್ಸರದ ಕಾರಣದಿಂದ ಹಾ ನೋಡು, ಹ್ಮ್ ಪಾಂಡವರು ಕೌರವರು ನನ್ನ ಮಕ್ಕಳು ಹಾ ಮೊಮ್ಮಕ್ಕಳು ಹ್ಮ್ ಮುಖಾಮುಖಿಯಾಗಿದ್ದಾರೆ. ಹೌದು. ಸ್ವರ್ಗ ಸಮಾನವಾದ ಹಸ್ತಿನಾವತಿ ಹ್ಮ್ ಶ್ಮಶಾನ ಆಗುವುದನ್ನು ಕಾಣುವುದಕ್ಕಾಗಿ ಬದುಕಬೇಕು. ಆ, ಮನೆತನವನ್ನು ಬೆಳಗುವುದಕ್ಕೆ ಬಂದ ಮುತ್ತೈದೆಯರು ಹ್ಮ್ ಮುಂಡೇರಾಗುವುದನ್ನು ಕಾಣುವುದಕ್ಕೆ ಬದುಕಬೇಕಾ? ಹ್ಮ್ ಸಾವಿರ ಸಾವಿರ ಮಕ್ಕಳ ಹ್ಮ್ ಆಕ್ರಂದನ ಕೇಳುವುದಕ್ಕೆ ಬದುಕಬೇಕು? ಹ್ಮ್. ಬೇಡ ಅಂತ ಹೋಗೋ ಬದುಕಬೇಡ. ಕೊಂದ್ಬಿಡು. ಕೊಂದು ಬಿಡು. ನೀ ಕೊಲ್ಲು ಅಂತ ಹೇಳಿದ ತಕ್ಷಣ ನಾ ಕೊಲ್ಲುವುದಕ್ಕೆ ನಿನ್ನ ಆಳಲ್ಲ. ನಾನು ನನಗೆ ಗೊತ್ತುಂಟು ಹೇಗೆ ಕೊಲ್ಬೇಕು. ಕೊಲ್ಲುವುದಿಲ್ವಾ? ಇಲ್ಲ, ಕೊಲ್ಲುವುದಿಲ್ಲ. ಎನಗೆ ನಾಗೆ ನಿನ್ನ ಕಂಡೇದು ಪ್ರಯತ್ನದಿಂದ ಎನಗೆ ನಗೆಯು ಬಂತು ಎನಗೆ ನಗೆಯು ಬಂತು ನಿನ್ನ ಕಂಡೇದು
ಯಾಕೆ? ಒಮ್ಮೆ ಚಕ್ರ ಹಿಡಿದು ಕಡಿತೇನೆ ಅಂತ ಹೇಳುದು, ಹೌದು. ಆಮೇಲೆ ಹ. ಕಡಿಯೋದಿಲ್ಲ ಅನ್ನೋದು. ನನ್ನ ಇಷ್ಟ ಅದು. ಯಾಕೆ ಗೊತ್ತುಂಟ? ಹ. ಚಕ್ರ ಹಿಡಿಯುವಾಗಲೇ ನಾನು ಮಾತನಾಡಿದ್ದೇನೆ, ತಡೆಯುವುದಕ್ಕೆ ಯಾರು ಬಂದರೂ ಹಿಡಿದ ಚಕ್ರವನ್ನ ಬಿಡ್ತೇನೆ ಅಂತ ಹೇಳಿದ್ದೆ ನಾನು. ಇಲ್ಲ, ನನ್ನ ಇಷ್ಟ ಅದು. ಹೌದು, ನಾ ಕೇಳುದು ಅದಲ್ಲ. ಹ. ಹಾಗೆ ಹಿಡಿದು ನಾಟಕ ಮಾಡುದು ಯಾಕಾಗಿತ್ತು ಎಂದು. ಆಹಾ. ನಿನ್ನ ಚಕ್ರ ಮಾತ್ರ ಅಲ್ಲ, ಹ್ಮ್. ನಿನ್ನ ದೇಹದ ಪ್ರತಿಯೊಂದು ಅಂಗಾಂಗಗಳು ಆಯುಧವೇ. ಹೌದು ಗಾಡಿಯಾಗಿ ಬಂದ ಶಕಟನನ್ನ ನೀನು ಒದ್ದುಕೊಂಡೆ, ಹೌದು. ಎದ್ದು ನಿಂತಹ ಕಾಳಿಂಗನನ್ನ ಮೆಚ್ಚಿಕೊಂಡೆ, ಮುಷ್ಟಿಯಿಂದ ಬಡಿದು ಕಂಸನನ್ನ ಕೊಂದೆ, ಸ್ತನ್ಯ ಪಾನ ಮಾಡಿ ಪೂತನಿಯನ್ನ ಕೊಂದೆ. ಹೌದು ಯಾರು ನಿನ್ನ ಬೆನ್ನಟ್ಟಿದ್ದಾರೋ ಅವರು ಸಾಯ್ತಾರೆ, ಹೌದು ಯಾರು ನೀನು ಬೆನ್ನಟ್ಟಿದೆಯೋ ಅವರು ಸಾಯ್ತಾರೆ. ಹೌದು. ಇವತ್ತಲ್ಲ, ವಸುದೇವನ ಮಗನಾಗಿ ವಾಸುದೇವ ಅಲ್ಲ, ಓಂ ನಮೋ ಭಗವತೆ ವಾಸುದೇವಾಯ ಎಂದು ಹಿಂದೆ ಒಬ್ಬ ಪುಣ್ಯಾತ್ಮ ಸ್ಮರಿಸಿ ಕೈವಲ್ಯವನ್ನು ಪಡೆದ. ಅಂತಹ ನಿನ್ನ ಆಳೆತ್ತರದ ಮೂರ್ತಿ ನಮ್ಮ ಮಂದಿರದ ಮುಂದಿದೆ. ದೇವರೇ, ಇಲ್ಲ, ನಿನ್ನ ಪಂಥವೇ ಇದ್ರೆ ಕಡಿತೇನೆ ಅಂತಿದ್ರೆ, ಈಗ ಭಕ್ತ ಭೀಷ್ಮನ ಕೋಟಿ ಕೋಟಿ ರೋಮಗಳಲ್ಲಿ ಒಂದು ರೋಮ ನಿನ್ನ ಚಕ್ರದಿಂದ ಕತ್ತರಿಸಿ ಬಿತ್ತು ಅಂತಾದ್ರೆ ಅಲ್ಲಿಗೆ ನಾ ನಿನ್ನ ಭಕ್ತನೇ ಅಲ್ಲ. ಪ್ರಯೋಗಿಸ. ಅರ್ಜುನ, ದೇವರೇ, ಆಶ್ಚರ್ಯ ಆಯ್ತು ನಿನಗೆ. ಅಜ್ಜನ ಉತ್ಸಾಹ ಕಂಡಾಗ ಎಂತವನಿಗೂ ಸಂತಸ ಆಗಬೇಕು. ಹೌದು. ಬಹಳಷ್ಟು ವರ್ಷಗಳ ಕಾಲ ಅಜ್ಜನೊಟ್ಟಿಗೆ ಒಡನಾಟಿಗಳಾಗಿ ತಿರುಗಾಟ ಮಾಡಿದವರು ನಾವು. ಅಜ್ಜ ನಮ್ಮ ಒಡನಾಟ ಬಿಟ್ನಲ್ಲ, ಈಗ ಅಜ್ಜನ ಒಡನಾಟ ನಮಗೆ ಸಿಗುವುದಿಲ್ಲಲ್ಲ ಅನ್ನೋ ಸ್ವಲ್ಪ ಬೇಸರ ಉಂಟು. ಹಾಗಂತ ಅವನನ್ನ ಕೊಲ್ಲುವುದಕ್ಕಾಗಿ ಚಕ್ರವನ್ನು ನಾನು ಧರಿಸಿದ್ದಲ್ಲ. ಅವನನ್ನಲ್ಲ, ಯಾರನ್ನು ಕೊಲ್ಲುವುದಕ್ಕೆ ಚಕ್ರ ನನಗೆ ಬೇಕಾಗಲಿಲ್ಲ. ಯಾಕೆ ಹೇಳ್ತಿತ್ತು? ಪೂಜೆಗಿಟ್ಟ ಹರಿವಾಣದಿಂದಲೇ ಶಿಶುಪಾಲನ ತಲೆಯನ್ನ ಕತ್ತರಿಸಿದವನು ನಾನು. ಸರ್ವಪ್ರಹರಣ ಆಯುಧ ಎನ್ನುವಂತ ಹೆಸರು ನನಗುಂಟು. ಆದರೂ ಚಕ್ರವನ್ನ ಯಾಕೆ ಹಿಡಿದೆ? ಪ್ರತಿಜ್ಞಾಬದ್ಧರಾದವರು ನೀವು. ಹೌದು. ಆದರೂ ಇಲ್ಲಿ ಹಿಡಿದಿದ್ರಲ್ವಾ? ಕಾರಣ ಏನು ಗೊತ್ತುಂಟ? ಏನು? ಸೇನಾಧಿಪತಿ ಪೀಠವನ್ನ ಕೈಗೆತ್ತಿಕೊಳ್ಳುವಾಗ ಆಯುಧವನ್ನ ಧರಿಸುವುದಿಲ್ಲ ಅಂತ ಹೇಳಿದ ಕೃಷ್ಣನ ಕೈಯಲ್ಲಿ ಸುದರ್ಶನವನ್ನ ಹಿಡಿಸುತ್ತೇನೆ ಎನ್ನುವ ಹಾಗೆ ಪ್ರತಿಜ್ಞೆ ಮಾಡಿದವರವರು. ಪ್ರತಿಜ್ಞೆ ಮಾಡುವರೆ ಕಾರಣ ಏನು ಗೊತ್ತುಂಟ? ಭಕ್ತರಾಗಿ ದೇವರ ಮೇಲಿಟ್ಟಂತ ಅಮಿತವಾದ ವಿಶ್ವಾಸ. ನಾ ಮಾಡಿದ ಪ್ರತಿಜ್ಞೆಯನ್ನ ದೇವರು ಪೂರೈಸುತ್ತಾನೆ ಎನ್ನುವಂತ ನಂಬಿಕೆ. ಭಕ್ತನ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕಾಗಿ ಚಕ್ರವನ್ನ ಧರಿಸಿದ್ದೇ ವಿನಃ ಬೇರೆ ಯಾವ ಕಾರಣಕ್ಕೂ ಅಲ್ಲ. 9ನೇ ದಿವಸದ ಯುದ್ಧದಲ್ಲಿ ನೀವಿಬ್ಬರು ಸಮಬಲರಾಗಿದ್ದೀರಿ. ನೀ ಬಿಟ್ಟ ಬಾಣದಿಂದ ಅವರ ಸಿಂಜಿನಿ ತುಂಡಾಗಿದೆ, ಅವರು ಬಿಟ್ಟ ಬಾಣದಿಂದ ಸಾರಥಿಯ ಸಂರಕ್ಷಣೆ ನಿನ್ನಿಂದ ಮಾಡ್ಲಿಕ್ಕಾಗ್ಲಿಲ್ಲ. ನೀವಿಬ್ಬರು ಇಂದಿನ ಯುದ್ಧದಲ್ಲಿ ಸಮಬಲರು. ನಾಳೆ 10ನೇ ದಿವಸದ ಯುದ್ಧ ಯಾವ ರೀತಿ ಆಗುತ್ತದೆ ಎನ್ನುವುದನ್ನು ಶಿಬಿರದಲ್ಲಿ ಕುಳಿತು ಯೋಚನೆ. ಏನ ಮಾಡುವುದಿನ್ನು ಈ ಭೀಷ್ಮ ಸಮರಿದನು, ಏನ ಮಾಡುವುದಿನ್ನು ಈ ಭೀಷ್ಮ ಸಮರಿದನು. ಸೇನೆಯೊಳು 100,000 ಒಬ್ಬರನ್ನು, ಜಯದಾಸೆ ನಮಗಿಲ್ಲ, ಜಗದೊಳಮಗಿದಿರಿಲ್ಲ. ಭಯವಾದವು ನಮಗಿಲ್ಲ, ಎರಗಾದೆ ಅಂತಸ್ಥವಾಗಿರುವಂತಹ ಭಾವವೆನ್ನುವುದು ವಿಚಲಿತವಾಗುತ್ತಾ ಇದೆ ದೇವ. ಯಾಕೆ ಕೇಳಿದ್ರೆ, ಅಜ್ಜನಾಗಿರುವಂತಹ ಆಚಾರ್ಯ ಭೀಷ್ಮರು ತಮ್ಮ ತೋಳದಂಡೆಯಲ್ಲಿ ನಿಕ್ಷೇಪವಾಗಿರುವಂತಹ ಸಾಮರ್ಥ್ಯವನ್ನ ವಿನಿಯೋಗಿಸುವಂತಹ ರೀತಿ ಹೇಗೆ ಕೇಳಿದ್ರೆ, ಪರಾಕ್ರಮದ ಪುರುಷ ರೂಪಿ ಎಂದೆನಿಸಿಕೊಂಡಿರುವಂತಹ ಪರಮೇಶ್ವರನ ಉಪಾಧಿಯಾಗಿ ಕಾಡಾಡ್ತಾ ಇದ್ದಾರೆ. ಅವರ ಅಂಬಿಗೆ ಅಂಬುದಿಯೇ ತೆರೆದಿದೋ, ಅಂಬರವೇ ಅಂಬುಗಳನ್ನ ಕಾರುತ್ತಿದೆಯೋ, ಇಲ್ಲ ಅಂಬುರುಹನೆ ಅಂಬುಗಳನ್ನ ಸೃಜಿಸುತ್ತಿಹನು, ಇಲ್ಲ ಅವರು ಬಿಡುವಂತ ಅಂಬರದ ಅಂಬುಗಳಿಗೆ ಇಂಬಿಲ್ಲವೆಂಬಂತೆ ತೊಡುವಾಗ 1, ಬಿಡುವಾಗ 11, ಮುಟ್ಟುವಾಗ 101 ಎನ್ನುವ ಹಾಗೆ ರುದ್ರ ಭಯಾನಕವಾಗಿ ತಾಂಡವಾಡ್ತಾ ಇದ್ದಾರೆ. ಮಾತ್ರವೇ ಅಲ್ಲ, ದಿನ 1ಕ್ಕೆ 10,000 ಮುಕುಟವರ್ಧರ ಶಿರವನ್ನ ಧರಾಶಾಹಿಯಾಗಿ ಮಾಡ್ತಾ ಇದ್ದಾರೆ. ಯುದ್ಧದಲ್ಲಿ ಅವರನ್ನ ಗೆದ್ದು ಬರುವುದಕ್ಕೆ ನಾವು ಸಿದ್ಧರು ಹೇಗೆ ಎನ್ನುವ ಹಾಗೆ ನಿಮ್ಮ ಪಾದದ ಅಡಿಯಲ್ಲಿ ಬಿದ್ದು ಕೇಳ್ತಾ ಇದ್ದೇನೆ ದೇವ. ಶಕ್ತಿಯಲ್ಲಿ ಗೆಲ್ಲಲರಿದು ಯುಕ್ತಿ ಬೇರೊಂದಿರುವುದು.
ಬೇಕಿದ್ದರೆ ಧರ್ಮರಾಯನ ಆಡಳಿತ ಬೇಕೇ ಬೇಕು. ಹಾ. ಧರ್ಮರಾಯನಿಗೆ ಆಡಳಿತವನ್ನ ಕೊಡಿಸುವಲ್ಲಿ ನಾನು ಸಮರ್ಥನಾಗಿದ್ದೇನೆ ಎನ್ನುವುದನ್ನು ತೋರಿಸಲೇಬೇಕು. ಹಾ. ಕದನ ಕಣದಲ್ಲಿ 9 ದಿವಸದವರೆಗೆ ಭೀಷ್ಮರನ್ನ ಗೆಲ್ಲುವುದು ಕಷ್ಟ. ಯಾಕೆ ಹೇಳು? ಯಾಕೆ? ಶಕ್ತಿ ಪರಾಕ್ರಮವನ್ನ ತೋರಿಸಿದವರು ನಾವು. ಹಾ. ಆದ್ರೆ ಶಕ್ತಿಯಿಂದ ಭೀಷ್ಮಾಚಾರ್ಯರನ್ನ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಮತ್ತೆ ಯುಕ್ತಿ ಪ್ರಯೋಗ ಆಗಲೇಬೇಕು. ಹಾ. ಅದು ಹೇಗೆನ್ನುವುದನ್ನ ತೋರಿಸ್ತೇನೆ, ನನ್ನನ್ನು ಅನುಸರಿಸಿ. ಭೀಷ್ಮಾಚಾರ್ಯರೇ, ಪಾಂಡವರನ್ನ ಕೂಡಿಕೊಂಡು ಕೃಷ್ಣ ಬರ್ತಾ ಇದ್ದಾನೆ ಶಿಬಿರಕ್ಕೆ. ಪಾಂಡವರು ಬಂದರೆ ಪಾಂಡವರು ಮರಣವ ತಂದರೆ ಕುರುರಾಯ ಅಕಟೆಂದೋ ಪಾಂಡವರನ್ನ ಕೂಡಿಕೊಂಡು ಕೃಷ್ಣ ಬಂದ ಎಂಬುದರ ಅರ್ಥ ಏನು? ಕೌರವನಿಗೆ ಮರಣ ತಂದ ಎಂದು. ಭೀಷ್ಮನ ಬಿಡದಿಯ ಬಾಗಿಲನ್ನ ಕೃಷ್ಣ ತಟ್ಟುತ್ತಾ ಇದ್ದಾನೆ ಎನ್ನುವುದರ ಅರ್ಥ ಸುಯೋಧನ ಮನೆಯ ಬಾಗಿಲನ್ನ ಮೃತ್ಯು ತಟ್ಟುತ್ತಾ ಇದೆ ಎಂದು. ಕಾಲಾತೀತನಿಗೆ ಕೃಷ್ಣನಿಗೆ ಕಾಲ ಕಾಯಬೇಕು ಅವಶ್ಯಕತೆ ಇದೆಯೇ? ಬರ ಮುರವಿರಾಮನ ಶ್ರೀಕರಾಂಗಿಗೆ ಶಿರವಚಾಚಲು ನಗಹಿ ಭೀಷ್ಮನ ತಾನಗಹಿ ಭೀಷ್ಮನ ಅಜ್ಜನಿಗೆ ನಮಸ್ಕಾರ ಮಾಡಿ. ನಮಸ್ಕಾರ. ಚರಣದಲ್ಲಿ ಪಾಂಡವರ ಕೆಡಗಿಸಿ ಚರಣದಲ್ಲಿ ಪಾಂಡವರ ಕೆಡಗಿಸುತ್ತಿರದೆ ನುಡಿದ ಕಾಯಬೇಗಿ ತರಳರೈವರ ಕಾಯಬೇಗಿ ತರಳರೈವರ ಕಾಯಗಳನ್ನು ಪಾಂಡವರೇ, ಅಜ್ಜನಿಗೆ ನಮಸ್ಕಾರ ಮಾಡಿ ಎಲ್ಲರೂ. ನಮಸ್ಕಾರ. ಕೃಷ್ಣ, ನನ್ನ ಮೊಮ್ಮಕ್ಕಳಿಗೆ ಅಜ್ಜನಿಗೆ ನಮಸ್ಕಾರ ಮಾಡಬೇಕು ಎನ್ನುವುದು ಗೊತ್ತಿಲ್ವಾ? ಮತ್ ನೀನು ಒತ್ತಾಯದಿಂದ ನಮಸ್ಕಾರ ಮಾಡಿಸ್ತಾ ಇದೆಯಲ್ಲ? ಕಾರಣ ಉಂಟು. ಹಾ, ಕಾಯಬೇಕಿ ತರಳರೈವರ. ಹಾ. ಯಾಕೆ ಗೊತ್ತುಂಟ? ಪ್ರಪಂಚದಲ್ಲಿ ಯಕ್ಷ ಕೇಳಿದ ಪ್ರಶ್ನೆಗೆ ಯಾವುದೇ ಒಂದು ಆಯಾಸವಿಲ್ಲದೆ ಉತ್ತರವನ್ನ ಕೊಟ್ಟಂತ ಧರ್ಮರಾಯನ ಕಾಯ ಪ್ರಪಂಚಕ್ಕೆ ಬೇಕು. ಭೀಷ್ಮಾಚಾರ್ಯರೇ, ಬಂಡೆಯ ಮೇಲೆ ಬಿದ್ದಾಗ ಬಂಡೆ ಒಡೆಯಿತೆ ವಿನಃ ಮಂಡೆ ಒಡೆಯದೇ ಇದ್ದಂತ ಬಲಿಷ್ಠರಾದ ಭೀಮನ ಕಾಯ ಪ್ರಪಂಚಕ್ಕೆ ಬೇಕು. ಸಶರೀರವಾಗಿ ಸ್ವರ್ಗವನ್ನ ಸೇರಿ ಇಂದ್ರನ ಸಿಂಹಾಸನದಲ್ಲಿ ಕುಳಿತು ಕಿರೀಟಿ ಎನ್ನುವಂತ ಹೆಸರನ್ನ ಪಡೆದ ಅರ್ಜುನನ ಕಾಯ ಎನ್ನುವುದು ಲೋಕಕ್ಕೆ ಬೇಕು. ಒಂದೇ ರಥದಲ್ಲಿ ಕುಳಿತರುವಂತಾದ್ರೆ ಭೂತ ಭವಿಷ್ಯತ್ತನ್ನ ತಿಳಿಯುವಂತ ಸಾಮರ್ಥ್ಯ ಇದ್ದಂತ ನಕುಲ ಸಹದೇವರ ಕಾಯ ಈ ಪ್ರಪಂಚಕ್ಕೆ ಬೇಕು. ಈ ಎಲ್ಲರ ಕಾಯ ಪ್ರಪಂಚಕ್ಕೆ ಬೇಕು ಅಂತಾದ್ರೆ ಭೀಷ್ಮಾಚಾರ್ಯರೇ, ಪಾಂಡವರನ್ನ ನೀವು ಕಾಯಬೇಕು. ಕಾಯುವಡೆ ಕೋಲು ಕಾಯುವಡೆ ಕೊಲು ಮಾಡಿ ಸ್ವತಂತ್ರದ ಕಾಯನಿ ಕಾಯುವಡೆ ಕೊಲು ಮಾಡಿ ಸ್ವತಂತ್ರದ ಕಾಯನಿ ಧರ್ಮರಾಯ, ಭೀಮಸೇನ, ಅರ್ಜುನ, ನಕುಲ, ಸಹದೇವ ಇವರ ಕಾಯಬೇಕು ಪ್ರಪಂಚಕ್ಕೆ. ಹಾಗಾಗಿ ನೀವು ಅವರನ್ನ ಇತ್ತೀಚೆಗೆ ಕಾಯಬೇಕು. ನಿನ್ನ ಅರ್ಥಗಾರಿಕೆ ಬಹಳ ಸುಧಾರಿಸಿದೆ. ಯಾಕೆ ಭೀಷ್ಮಾಚಾರ್ಯ? ಎಷ್ಟು ಸಣ್ಣದಾಗಿ ಹೇಳಬಹುದು.
ಇವರನ್ನೆಲ್ಲ ಕಾಯಬೇಕು. ಹೌದು. ಅಲ್ಲ ಭೀಷ್ಮ ನೀ ಸಾಯಬೇಕು ಹೇಳಿದ್ರು ಆಗಲಿ. ಸ್ವಾರಸ್ಯವಾಗಿ ಹೇಳಿದ್ದೀಯ ವಿಶ್ವನಾಥ. ನೀನೇ ಅವರ ಅಮ್ಮ ನಿನ್ನ ಅತ್ತೆ ಕುಂತಿಗೆ ಮಾತು ಕೊಟ್ಟವ. ಹೌದು. ಏನು? ಮಮ ಪ್ರಾಣಾಹಿ ಪಾಂಡವ. ಈಗ ನಿನ್ನ ಹತ್ರ ಆಗುದಿಲ್ವ? ನನಗೆ ಗೊತ್ತು ಯಾರಿಂದ ಹೇಗೆ ಏನು ಮಾಡಿಸಬೇಕು ಎನ್ನುವುದು. ನೀನು ಯೋಚಿಸಿದಷ್ಟು ಉಳಿದವರು ಯೋಚಿಸಲಾರು. ಆದರೆ ನಾನು ಸಾಯಬೇಕು ಅಂದಿಯಲ್ಲ. ದುರಕ್ಕೆ ನಾಳೆ ಜೀವನದಲ್ಲಿ ಒಂದು ನಿಯಮವನ್ನು ನಾನು ಪಾಲಿಸಿಕೊಂಡು ಬಂದವ. ಒಂದು ತಾಯಿಯ ಒಂದೇ ಮಗುವಿನಲ್ಲಿ ಯುದ್ಧ ಮಾಡುವುದಿಲ್ಲ, ನಪುಂಸಕದಲ್ಲಿ ಯುದ್ಧ ಮಾಡುವುದಿಲ್ಲ. ಇದ್ದಾನಲ್ಲ ನಿಮ್ಮಲ್ಲಿ ಶಿಖಂಡಿ, ನಾಳೆ ಯುದ್ಧಕ್ಕೆ ಬರುವಾಗ ಅವನನ್ನ ಸೇನೆಯ ಮುಂಭಾಗದಲ್ಲಿ ಇರಿಸಿಕೊಂಡು ಬನ್ನಿ. ಅಲ್ಲಿಗೆ ನನ್ನದು ಶಸ್ತ್ರ ಸನ್ಯಾಸ. ಜಗದೊಳು ಜೀಡನಿಮ್ಮನು ಮೊಡುಗಿ ಜಗದೊಳು ಸಿರಿತನ ವಾಳುತ್ತನು ವಿಧ ಸುಡಲಿ ಜೀಯನಿಮ್ಮನು ಮೊಡುಗಿ ಜಗದೊಳು ಸಿರಿತನ ವಾಳುತ್ತನು ವಿಧ ಸುಡಲಿ ಸುಡಲಿ ತನು ವಿಧ ವಿಪಿನಗೆ ನಮಗೆ ನಾಜೆಯ ಕೊಡಿಸಿರೆಂದ ವಿಪಿನಗೆ ನಮಗೆ ನಾಜೆಯ ಕೊಡಿಸಿರೆಂದ ಚಂದ್ರಾನ್ವಯದ ಧವಳ ಕೀರ್ತಿಯನ್ನ ಗಗನದೆತ್ತರಕ್ಕೆ ಏರಿಸಿದವರು ನೀವಜ್ಜ. ಅಂದು ಶತಶೃಂಗ ಪರ್ವತದಿಂದ ಬ್ರಾಹ್ಮಣರು ನಮ್ಮನ್ನ ಕರೆತಂದು ಕೊಟ್ಟಾಗ ಅಂದಿನಿಂದ ಲಾಲನೆ ಪಾಲನೆ ಪೋಷಣೆಯನ್ನ ಪ್ರೀತಿಯಿಂದ ಮಾಡಿದವರು ನೀವಜ್ಜ. ಚಂದ್ರಾನ್ವಯಕ್ಕೆ ಹಿರಿದಾದ ಬೇರಿನೋಪಾದಿಯಾಗಿ ನೀವಿದ್ದವರು. ಅಂತಹ ಚಂದ್ರಾನ್ವಯದಲ್ಲಿ ಪಲ್ಲವಿಸಿದಂತ ವಂಶವಲ್ಲರಿಗಳಾದಂತಹ ನಾವು ಆ ಬೇರನ್ನ ಬೆಂಕಿಗೆ ಎಸಗಿ ಕಾಯವನ್ನ ಕಾಯಿಸಿಕೊಳ್ಳುವಂತಹ ಹುಂಬುತನ ಅಥವಾ ದುಷ್ಟ ಚಪಲ ನಮ್ಮಲ್ಲಿ ಇಲ್ಲ ಅಜ್ಜ. ಅಜ್ಜಯ್ಯ, ನಿಮ್ಮದಾಗಿರುವಂತಹ ಸಾವಿನ ಸಮಾಧಿಯ ಮೇಲೆ ಸ್ವಾರ್ಥದ ಸಿಂಹಾಸನವನ್ನೇರುವಂತಹ ಮನಸ್ಸು ನನಗಿಲ್ಲ ಅಜ್ಜಯ್ಯ. ಹುಟ್ಟಿದ್ದು ಕಾಡಿನಲ್ಲಿ, ಆಡಿದ್ದು ಅಡವಿಯಲ್ಲಿಯೇ, ಪುನಃ ಅಡವಿಗೆ ಹೋಗುತ್ತೇನೆ ಎನ್ನುವ ಹಾಗೆ ಅಡಿಗಡಿಗೆ ಬಿದ್ದು ಹೇಳ್ತಾ ಇದ್ದೇನೆ. ಹರಸಿ ಕಳಿಸಿಕೊಡಿ ಅಜ್ಜಯ್ಯ. ಯಾಲೆಯೋ ದಿಷ್ಟಿರ ನಿನ್ನ ಸತ್ಯದ ಫಲ ಎಲೆಯುದಿಷ್ಟಿರ ನಿನ್ನ ಸತ್ಯದ ಫಲ ನಿನ್ನ ಕೈ ಸೇರುವುದು ಎಲೆಯುದಿಷ್ಟಿರ ನಿನ್ನ ಸತ್ಯದ ಫಲ ನಿನಗೆ ಕೈ ಸೇರುವುದು ಹಂಬಲಿಸುವೆಯ ಮುಂದಿನ ರಣ್ಯವ ಮುರುಳಲ ಮಗನೇ ಹಂಬಲಿಸುವೆಯ ಮುಂದಿನ ರಣ್ಯವ ಮುರುಳಲ ಮಗನೇ
ಪಡೆವೆ ಮುಕ್ತಿಯ ಸಾಕಿದು ಪಡೆವೆ ಮುಕ್ತಿಯ ಅಳಲಬೇಡೆಂದ ಸಾಕಿದು ಪಡೆವೆ ಮುಕ್ತಿಯ ಅಳಲಬೇದನ್ ಕೃಷ್ಣಗೆ ಎರಗಿ ಕೊಳುಹಿದನು ಮತ್ತೊಮ್ಮೆ ಆ ಮಾತಾಡಬೇಡು. ಯಾವತ್ತೋ ಈ ಹಸ್ತಿನಾವತಿಯ ಸಿಂಹಾಸನ ಮೇಲೆ ನೀನು ಕೂಡಿರಬೇಕಿತ್ತು. ಈಗ ಕಾಲ ಕೂಡಿ ಬಂತು ಮಗನೇ. ಅಜ್ಜ ನೀನು ಬದುಕಬೇಕು ಅಂತ ಹೇಳುತ್ತಿದ್ದೀಯಲ್ಲ ಮಗನೇ. ಅಜ್ಜಯ್ಯ, ಯಾವತ್ತು ವಸ್ತ್ರಾಪಹರಣದ ಪ್ರಯತ್ನ ನಡೆಯಿತೋ ಒಂದೇ ನಿನ್ನ ಅಜ್ಜನ ಬೊಜ್ಜ ಆಗಿ ಹೋಗಿದೆ ಮಗ. ಅಜ್ಜ ಈ ವಂಶದಲ್ಲಿ ಬೆಳೆದದ್ದು ಹೇಗಾಯ್ತು? ಆಲದ ಮರ ಬೆಳೆದ ಹಾಗಾಯ್ತು. ಆಲದ ಮರ ನೆರಳನ್ನ ಕೊಟ್ಟಿತ್ತು ಹೊರತು ಫಲ ಕೊಡಲಾರದು. ನೀನು ಚಂದ್ರವಂಶದ ಪೀಠದ ಮೇಲೆ ಕುಳಿತರೆ ಮಾವಿನ ಮರ ಇದ್ದಾಗೆ ಫಲ ನೆರಳು ಎರಡೂ ಸಿಗುತ್ತದೆ. ಆದಷ್ಟು ಬೇಗನೆ ಚಂದ್ರವಂಶದ ಪುಣ್ಯ ಸಿಂಹಾಸನ ಇರುವ ಪುಣ್ಯ ನಿನ್ನದಾಗಲಿ. ಕೃಷ್ಣ, ಭೀಷ್ಮಾಚಾರ್ಯರೇ, ಬೆಳಗಾಗ್ತಾ ಬಂತು. ಹೌದು. ಅಕಳಂಕ ಚಾರಿತ್ರ್ಯ ಹೊಂದಿದ್ದವ ಧರ್ಮರಾಯ. ಅವನ ಚಾರಿತ್ರಕ್ಕೆ ಕಳಂಕ ಬರಬಾರದು. ಬೆಳಗಾಗುವುದ್ರೊಳಗೆ ಇವರನ್ನು ಕರ್ಕೊಂಡು ಕೃಷ್ಣಗೆ ನಮಿಸಿ ಶಿಖಂಡಿಯನ್ನ ಸಂಧಿರಿಸಿದ ಮರುಕ್ಷಣದಲ್ಲಿ ಶಸ್ತ್ರ ಸನ್ಯಾಸವನ್ನ ಮಾಡಿದರು. ಆಗಲೇ ಅಂಬನ್ನ ಪ್ರಯೋಗ ಮಾಡಿ ಭೀಷ್ಮಾಚಾರ್ಯರಿಗೆ ಮುಕ್ತಿ ಕೊಡುವ ಕೆಲಸವನ್ನ ಮಾಡಿದ ಹಾಗಾಯಿತು. ಚಂದ್ರವಂಶದ ಕೀರ್ತಿಯ ಕಲಶವನ್ನ ಎತ್ತರಕ್ಕೆ ಏರಿಸಿದ ಭೀಷ್ಮಾಚಾರ್ಯರು ನೆಲಕ್ಕೆ ಬೀಳಬಾರದೆನ್ನುವ ಕಾರಣಕ್ಕಾಗಿ ಶರಶಯ್ಯನ್ನು ನಿರ್ಮಾಣ ಮಾಡಿದವನು ನೀನು. ಕುಡಿಯುವುದಕ್ಕಾಗಿ ಪಾತಾಳ ಗಂಗೆಯನ್ನ ಮೇಲಕ್ಕೆ ತರಿಸಿದವನು ನೀನು. ಏನೇ ಆಗಲಿ ಸರಳ ಮಂಚದಲ್ಲಿ ಭೀಷ್ಮಾಚಾರ್ಯರು ಹೊರಗಿದ್ದಾರೆ. ನಾಳಿನ ಸೇನಾಧಿಪತಿಯಾಗಿ ಕೌರವ ಪಕ್ಷದಿಂದ ಯಾರು ಬರ್ತಾರೆ ಅಂತ ನಿರೀಕ್ಷೆಯಲ್ಲಿರೋಣ.